ವಂದನೆಗಳು ಮಾಮ್. ವಂದನೆಗಳನ್ನ ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ವಂದನೆಗಳು ಸರ್. ವಂದನೆಗಳನ್ನಯ್ಯ. ಅಮ್ಮ ವಂದನಾಲಯ ಮಾಮ್, ವಂದನಾಲಯ. ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯಾದ ದೇವರೇ, ನಿಮ್ಗೆ ಸ್ತೋತ್ರಗಳು. ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಮ ಮಕ್ಕಳಾಗಿರುವಂತ ನಾವೆಲ್ಲರೂ ತಂದೆ ಗೂಗಲ್ ಮೀಟ್ ಮೂಲಕ ಸಭೆಯಾಗಿ ಎಲ್ಲರೂ ಸೇರಿದ್ದೀವಿ ತಂದೆ. ಆನ್ಲೈನ್ ಮೂಲಕ ಪ್ರತಿನಿತ್ಯ ಹೀಗೆ ನಿಮ್ಮ ಮಕ್ಕಳು ಸಭೆಯಾಗಿ ಕೂಡಿ ಹಾಡಿನ ಮೂಲಕ ನಿಮ್ಮನ್ನು ಸ್ತುತಿಸ್ತಾ ಇದ್ದಾರೆ, ಘನಪಡಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ತಂದೆ ಎಲ್ಲ ಮಕ್ಕಳಿಗೂ ನಿಮ್ಮ ಜ್ಞಾನವನ್ನು, ಆತ್ಮಿಕ ಜ್ಞಾನವನ್ನು ಎಲ್ಲರಿಗೂ ನೀವು ದಯಪಾಲಿಸ್ತಾ ಇದ್ದೀರ ತಂದೆ. ಸ್ತೋತ್ರಗಳು ತಂದೆ. ನಿಮ್ಮ ವಾಕ್ಯವನ್ನು ಕುರಿತು ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ಕೇಳುವಂತ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ನಿಮ್ಮ ಸಹವಾಸದಲ್ಲಿ, ನಿಮ್ಮ ಒಂದು ಧ್ಯಾನದಲ್ಲಿ ಪ್ರತಿನಿತ್ಯ ಇರುವಂತೆ ಎಲ್ಲರಿಗೂ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೆನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಂದನೆಗಳು ಅಣ್ಣ. ವಂದನೆಗಳು ಬರ್ತಾರೆ. ದೇವರ ನಮಗೆ ಸ್ತೋತ್ರವಾಗ್ಲಿ. ಈ ದಿನ ಹೇಳುವಂತ ಅಂಶದ ಹೆಸರು, ವಾಕ್ಯವನ್ನು ತಡೆಯಲು ಈ ಲೋಕಕ್ಕೆ ಸಾಧ್ಯವೋ. ವಾಕ್ಯವನ್ನು ತಡೆಯಲು ಈ ಲೋಕಕ್ಕೆ ಸಾಧ್ಯವೋ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಗಮನಿಸ್ಬೇಕು. ದೇವರ ವಾಕ್ಯ ಇದೆಯಲ್ಲ, ಅಂದ್ರೆ ಬೈಬಲ್ ಗ್ರಂಥ, ಸತ್ಯವೇದ ಗ್ರಂಥ. ಈ ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಂತ ವಾಕ್ಯಗಳು, ಈ ವಾಕ್ಯಗಳನ್ನು ತಡೆಯಲು ಈ ಲೋಕಕ್ಕೆ ಸಾಧ್ಯವಾಗುತ್ತಾ ಅಂತ ನೋಡುವಾಗ ಬಹಳ ಮಂದಿ ಇದನ್ನ ತಡಿಬೇಕು ಅಂತೇಳಿ ಅನೇಕರು ಪ್ರಯತ್ನ ಮಾಡಿದ್ದಾರೆ. ಕ್ರಿಸ್ತ ಪೂರ್ವದಲ್ಲಿ ಧರ್ಮಶಾಸ್ತ್ರ ಇತ್ತು. ಹೊಸ ಒಡಂಬಡಿಕೆ 1ನೇ ಶತಮಾನದಲ್ಲಿ ಬರೆಯಲ್ಪಡುತ್ತೆ. ನಂತರ ಈ ಸಮಾಜದಲ್ಲಿ ದೇವರ ವಾಕ್ಯವನ್ನು ತಡೆಯೋದಕ್ಕೆ ಅನೇಕರು ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈಗಿನ ಕಾಲದಲ್ಲಿ ಕೂಡ ಅನೇಕ ಪ್ರಯತ್ನ ನಡೀತಾನೆ ಇದೆ. ದೇವರ ವಾಕ್ಯದ ವಿಷಯದಲ್ಲಿ, ಎರಡನೇದಾಗಿ ಯೇಸು ಕ್ರಿಸ್ತರ ವಿಷಯದಲ್ಲಿ, ಕ್ರೈಸ್ತರ ವಿಷಯದಲ್ಲಿ ಅನೇಕ ಒಂದು ವಿರೋಧವು ಈ ಸಮಾಜದಲ್ಲಿ ಬರ್ತಾ ಇರುತ್ತೆ. ಕೆಲವರು ಬೈಬಲ್ ಗ್ರಂಥವನ್ನ ಸುಟ್ಟಾಕುವಂಥದ್ದು, ಕೆಲವು ಪ್ರಾಂತದಲ್ಲಿ ಕರಪತ್ರಿಕೆಗಳನ್ನ ಹಂಚೋದಕ್ಕೆ ಹೋದಾಗ ಅದನ್ನ ಸುಟ್ಟಾಕುವಂಥದ್ದು, ಇಲ್ಲಾಂದ್ರೆ ಸುವಾರ್ತಿಕರನ್ನು, ಸೇವಕರನ್ನು ಒಂದು ರೀತಿಯಲ್ಲಿ ಘೋರವಾದಂತ ಹಿಂಸೆಯನ್ನು ಕೊಡುವಂಥದ್ದು. ನೀವು ಸಾರಬಾರ್ದು, ನೀವು ಇದನ್ನ ಯಾರಿಗೂ ತಿಳಿಸಬಾರ್ದು ಅಂತ ಹೇಳಿ ಒಂದು ರೀತಿಯಲ್ಲಿ ಹಿಂಸೆ ಪಡಿಸುವುದು, ಅವಮಾನ ಪಡಿಸುವಂಥದ್ದು ಈ ಸಮಾಜದಲ್ಲಿ ನಾವು ಪ್ರತಿನಿತ್ಯ ಎಲ್ಲೋ ಒಂದು ಕಡೆ ನೋಡ್ತಾ ಇರ್ತೀವಿ. ಫೇಸ್ಬುಕ್ ಮೂಲಕ, ಯೂಟ್ಯೂಬ್ ಮೂಲಕ, ಇಲ್ಲಾಂದ್ರೆ ದಿನಪತ್ರಿಕೆಗಳ ಮೂಲಕ ಎಲ್ಲೋ ಒಂದು ಕಡೆ ಇಂಥ ಘಟನೆಗಳು ನಡೆದಿದೆ ಅಂತೇಳಿ ನೋಡ್ತಾ ಇರ್ತೀವಿ ಪ್ರಿಯರೇ. ಇದು ಕಂಡಾಗ ಕೆಲವರು ಆಯ್ತು, ಇನ್ನು ಮೇಲೆ ದೇವ್ರ ವಾಕ್ಯ ಸಿಗಲ್ವೇನು, ಆಮೇಲೆ ತೊಂದರೆ ಆಗುತ್ತೇನೋ, ಏನಾಗುತ್ತೇನೋ ಅಂತೇಳಿ ಈ ರೀತಿ ಕೆಲವು ವಾಕ್ಯದ ವಿಷಯದಲ್ಲಿ ಅನುಮಾನಗಳು, ದೇವರ ವಾಕ್ಯದ ವಿಷಯದಲ್ಲಿ ಹೀಗೆ ಅನುಮಾನಗಳು ಬರ್ತಾ ಇರುತ್ತೆ. ಕೆಲವರಿಗೆ, ಎಲ್ಲರಿಗೂ ಅಲ್ಲ.
ತಿಳಿದವ್ರಿಗಲ್ಲ. ಕೆಲವರು ಅರ್ಥ ಮಾಡಿಕೊಳ್ಳದಂತ ಸಮಾಜಕ್ಕೆ ಕೆಲವು ಅನುಮಾನಗಳು ಬರ್ತಾ ಇರುತ್ತೆ ಪ್ರಿಯರೇ. ವಾಕ್ಯ ಅಂದಾಗ ದೇವರ ಬಳಿಯಲ್ಲಿ ಇದ್ದಂತ ವಾಕ್ಯವು ಅಂದ್ರೆ ಯೇಸು ಕ್ರಿಸ್ತರಿಗೆ ವಾಕ್ಯವು ಎಂದು ಹೆಸರಿರುತ್ತೆ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು ಅಂತೇಳಿ. ಅಂದ್ರೆ ಯೇಸು ಕ್ರಿಸ್ತರಿಗೆ ವಾಕ್ಯವು ಪರಲೋಕದಲ್ಲಿ ಯೇಸು ಕ್ರಿಸ್ತರು ದೇವರ ಬಳಿಯಲ್ಲಿ ಇದ್ದಂತ ಪ್ರಭು, ದೇವರು, ಆತ್ಮಸ್ವರೂಪನು. ಆತ್ಮಸ್ವರೂಪನಾದಂತ ಈತನಿಗೆ ವಾಕ್ಯವು ಅಂತ ಹೆಸರು ಇದೆ. ಅವ್ರ ಮೂಲಕ ಬಂದಂತ ವಾಕ್ಯಗಳು ದೇವರು ತನ್ನ ಪ್ರಿಯ ಕುಮಾರನ ಮೂಲಕ ಈ ಲೋಕಕ್ಕೆ ತಿಳಿಸುವಂತ ವಾಕ್ಯಗಳು, ಪವಿತ್ರಾತ್ಮನ ಮೂಲಕ ಬರೆಸಿರುವಂತ ವಾಕ್ಯಗಳು. ಈ ವಾಕ್ಯದಲ್ಲಿ ಜೀವ ಇದೆ. ಈ ವಾಕ್ಯದಲ್ಲಿ ಸಮಾಧಾನ, ಸಂತೋಷ, ನೆಮ್ಮದಿ ಇದೆ. ಖಂಡಿತವಾಗಿ ದೇವರ ವಾಕ್ಯಕ್ಕೆ ಒಳಪಟ್ಟಾಗ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ, ಉಲ್ಲಾಸ ಇರುತ್ತೆ. ಯಾವಾಗ ದೇವರ ವಾಕ್ಯವನ್ನ ನಾವು ಬದಿಗಿಡ್ತೀವೋ ಆಗ ಅನೇಕ ಸಮಸ್ಯೆಗಳು. ವಾಕ್ಯ ಓದುವಾಗ, ವಾಕ್ಯ ಧ್ಯಾನಿಸುವಾಗ ಸಮಸ್ಯೆ ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸಮಸ್ಯೆ ಇರುತ್ತೆ. ಅನೇಕ ಸಮಸ್ಯೆಗಳು, ಶೋಧನೆಗಳು ಇರುತ್ತೆ. ಇದ್ದಾಗಲೂ ಕೂಡ ಧೈರ್ಯವಾಗಿ, ಸಂತೋಷವಾಗಿ ಯಾವಾಗ ನಡೀತಾರಂದ್ರೆ ದೇವರ ವಾಕ್ಯಕ್ಕೆ ಒಳಪಟ್ಟಾಗ, ದೇವರ ಜೊತೆ ಸಹವಾಸದಲ್ಲಿದ್ದಾಗ. ಈ ದೇವರ ವಾಕ್ಯವು ಏನ್ರಿ ಪ್ರತಿ ಮನುಷ್ಯರೇ ಅಂದ್ರೆ ಯಾರು ದೇವರ ವಾಕ್ಯವನ್ನು ಕೇಳಿ ವಿಧೇಯರಾಗ್ತಾರೋ, ಒಳಪಡ್ತಾರೋ ಪ್ರಿಯರೇ, ದೇವರ ವಾಕ್ಯವನ್ನು ಧ್ಯಾನಿಸ್ತಾರೋ ಅವರಲ್ಲಿ ಸಮಾಧಾನ, ಅವ್ರ ಕುಟುಂಬದಲ್ಲಿ ನೆಮ್ಮದಿ, ಆನಂದ. ಒಂದು ವೇಳೆ ಸತ್ತೋದ್ರೆ ನಿತ್ಯ ಜೀವ, ಸತ್ರೆ ನಿತ್ಯ ಜೀವ. ಇದು ಖಂಡಿತವಾಗಿ ದೇವರನ್ನ ನಂಬಿ ವಿಧೇಯರಾದಂತ ಪ್ರತಿ ಭಕ್ತರಿಗೆ ಕೊಡುವಂಥದ್ದು. ಅದನ್ನ ನಾವು ಪಡ್ಕೊಳ್ಬೇಕಾದ್ರೆ ದೇವರ ವಾಕ್ಯ ಏನ್ ಹೇಳುತ್ತೋ ಅದಕ್ಕೆ ನಾವು ಒಳಪಡ್ಬೇಕು. ಸರ್ವ ಮಾನವರನ್ನ ಕಾಪಾಡುವಂತ ವಾಕ್ಯವು ಈ ಲೋಕದಲ್ಲಿ ಸಾರಲ್ಪಡಬೇಕು. ಅದಕ್ಕೆ ಯೇಸು ಕ್ರಿಸ್ತರು ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನ ಸಾರಿರಿ, ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು, ವಾಕ್ಯವನ್ನು. ಈ ವಾಕ್ಯವು ಯೇಸು ಕ್ರಿಸ್ತರ ಬಗ್ಗೆನೇ ಇರ್ಬೇಕು. ಸುವಾರ್ತೆ ವಾಕ್ಯ ಸಾರುವಾಗ, ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಂತ ವಾಕ್ಯಗಳು ಸಾರುವಾಗ ಖಂಡಿತವಾಗಿ ಯೇಸು ಕ್ರಿಸ್ತರ ಜನನ, ಮರಣ, ಪುನರುತ್ಥಾನ ತಿಳಿಸ್ಬೇಕಾಗತ್ತೆ. ಅಂದ್ರೆ ಅವ ಮನುಷ್ಯ, ನೀನ್ ಯಾರು, ನೀನ್ ಯಾಕೆ ಹುಟ್ಟಿದ್ದೀಯಾ, ದೇವ್ರು ಯಾರು, ಒಂದು ವೇಳೆ ಅನ್ಯರ ಮಧ್ಯದಲ್ಲಿ ಸುವಾರ್ತೆ ಮಾಡಿದ್ರೆ ಕೆಲವು ಅಂಶಗಳನ್ನ ಇಟ್ಟು ಮಾತನಾಡಿ ದೇವರ ವಾಕ್ಯಗಳನ್ನ ತೋರಿಸಿ ಮುಗಿಸ್ಬೇಕಾಗತ್ತೆ. ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರನ್ನ ಪರಿಚಯ ಮಾಡಿ ಮುಗಿಸ್ಬೇಕು. ಯೇಸು ಕ್ರಿಸ್ತರನ್ನ ಪರಿಚಯ ಮಾಡದೆ, ಯೇಸು ಕ್ರಿಸ್ತರನ್ನ ಪರಿಚಯ ಮಾಡದೆ, ಯೇಸು ಕ್ರಿಸ್ತರನ್ನ ತಿಳಿಸದೆ ವಾಕ್ಯವನ್ನು ಸಾರಿದಾಗ ಪ್ರಿಯರಾದ ದೇವರ ಮಕ್ಕಳಿರ, ಅದು ಸುವಾರ್ತೆ ಆಗಲ್ಲ. ಖಂಡಿತವಾಗಿ ತಂದೆಯಾದ ದೇವರ ಬಗ್ಗೆ, ಪವಿತ್ರಾತ್ಮರ ಬಗ್ಗೆ, ಮನುಷ್ಯರ ಬಗ್ಗೆ ಎಲ್ಲ ತಿಳಿಸಿ ಕೊನೆಯದಾಗಿ ಯೇಸು ಕ್ರಿಸ್ತರ ಬಗ್ಗೆ ಮಾತಾಡ್ಬೇಕು. ಹಾಗೆ ತಿಳಿಸಿದಾಗ ಸುವಾರ್ತೆ ಆಗುತ್ತೆ.
ಸುವಾರ್ತೆ ಲೋಕಕ್ಕೆ ಸಾರಿದಾಗ, ಜನ ತಿಳ್ಕೊಂಡಾಗ ಅವರ ಬಳಿಗೆ ರಕ್ಷಣೆ ಮಾರ್ಗ, ಯಾರು ಒಳಪಡ್ತಾರೋ, ಯಾರು ವಿಧೇಯರಾಗ್ತಾರೋ ಅವರು ರಕ್ಷಣೆ ಮಾರ್ಗದಲ್ಲಿ ಸೇರಿಸಲ್ಪಡ್ತಾರೆ. ಕೊನೆ ತನಕ ಯಾರು ಯಥಾರ್ಥವಾಗಿ ಜೀವಿಸ್ತಾರೋ ನಿತ್ಯ ಜೀವವನ್ನ ಪಡ್ಕೊಳ್ತಾರೆ. ಈ ವಾಕ್ಯದ ಮೂಲಕ ನಿತ್ಯ ಜೀವ ಇದೆ. ದೇವರ ವಾಕ್ಯದ ಮೂಲಕ ನಿತ್ಯ ಜೀವ ಇದೆ, ಪರಲೋಕ ಇದೆ. ದೇವರ ವಾಕ್ಯ ಮೂಲಕ ಅದ್ಭುತ, ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ. ಇಂಥ ವಾಕ್ಯವನ್ನ ತಡೆಯೋದಿಕ್ಕೆ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಅಂತೇಳಿ ಭಕ್ತರನ್ನ, ಅಂದ್ರೆ ಯಾರಲ್ಲಿ ಸುವಾರ್ತೆ ಇರುತ್ತೋ, ಯಾರಲ್ಲಿ ವಾಕ್ಯ ಇರುತ್ತೋ, ಯಾರಲ್ಲಿ ಜ್ಞಾನ ಇರುತ್ತೋ, ಯಾರಲ್ಲಿ ದೇವರ ವಾಕ್ಯ ಇರುತ್ತೋ ಅವರನ್ನು ನುಂಗಲಿಕ್ಕೆ ಲೋಕದಲ್ಲಿ ಇದ್ದಂತ ಮಾನವರನ್ನ ಒಳಪಡಿಸ್ಕೊಂಡಿದ್ದಾನೆ ಲೋಕದಲ್ಲಿದ್ದಂತ ಮಾನವರನ್ನ ಅಂತ ನೋಡುವಾಗ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ಒಂದು ಮಾತಿರುತ್ತೆ. ಆ ಮಾತನ್ನ ಓದಮ್ಮ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣದ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವಗೊಳಗಾಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಸಾಕು. ಇದಲ್ಲದೆ ರಕ್ತ ಮಾಂಸಧಾರಿಗಳಾಗಿರುವುದರಿಂದ, ಯಾರು ಮಕ್ಕಳು, ದೇವರ ಮಕ್ಕಳು, ರಕ್ತ ಮಾಂಸಧಾರಿಗಳಾಗಿರುವಂತ ದೇವರ ಮಕ್ಕಳು ಯಾರಿಗೆ ದಾಸರಾಗಿದ್ದಾರೆ ಅಂತ ನೋಡುವ ಈ ವಚನದಲ್ಲಿ ಸೈತಾನನಿಗೆ ದಾಸರಾಗಿದ್ದಾರೆ. ಸೈತಾನನಿಗೆ ದಾಸರಾಗಿದ್ದಾರೆ, ಸೈತಾನನ ಸೆರೆಯಲ್ಲಿದ್ದಾರೆ, ಪಾಪ ಎಂಬ ಸೆರೆಯಲ್ಲಿದ್ದಾರೆ. ಪಾಪ ಎಂಬ ಸೆರೆಯಲ್ಲಿ ದೇವರ ಮಕ್ಕಳು ಇರುವಾಗ ಇವರನ್ನ ಬಿಡಿಸಲು, ಕಾಪಾಡಲು ಈ ಲೋಕಕ್ಕೆ ಬಂದರು, ಮರಣ ಹೊಂದಿದರು, ಸಿಲುಬೆ ಮರಣ ಹೊಂದಿದರು, ರಕ್ತವನ್ನು ಸುರಿಸಿದರು ಅಂತೇಳಿ ನಾವು ನೋಡ್ತೀವಿ. ಈ ಲೋಕದಲ್ಲಿ ಸೈತಾನನ ಹತೋಟಿಯಲ್ಲಿ ಇದ್ದಂತ ಮಾನವರನ್ನು ಬಿಡಿಸಲು, ಯಾರು ಅವನ ಹತೋಟಿಯಿಂದ ಹೊರಗಡೆ ಬರ್ತಾರೋ, ಯಾರು ಅವನ ದಾಸತ್ವದಿಂದ ಹೊರಗಡೆ ಬರ್ತಾರೋ ಪ್ರಿಯರೇ, ಹೊರಗಡೆ ಬಂದ್ಮೇಲೆ ಹೋರಾಟ ಇರುತ್ತೆ. ಹೋರಾಟ ಹೊರಗಡೆ ಬರಬೇಕಾದ್ರೆ, ಅಂದ್ರೆ ಸೈತಾನನಿಂದ ಹೊರಗಡೆ ಬರಬೇಕು ಅಂದ್ರೆ ದೇವರ ರಾಜ್ಯದಲ್ಲಿ ಬರಬೇಕಂದಾಗ ದೇವರ ವಾಕ್ಯ ಸಾರಿದಾಗ ಆ ಒಂದು ಅಂಧತ್ವದಲ್ಲಿದ್ದಂತ ಜನರಿಗೆ ಅರ್ಥ ಆದಾಗ, ಅಂಧತ್ವದಲ್ಲಿ ಇದ್ದಂತ ಜನರಿಗೆ ಈ ಒಂದು ವಾಕ್ಯವನ್ನು ತಲುಪಿಸಿದಾಗ, ಅರ್ಥ ಆದಾಗ, ಆಗ ಅಲ್ಲಿಂದ ಅಂದ್ರೆ ಈ ಲೋಕದಲ್ಲಿ ಅಂಧತ್ವದಲ್ಲಿದ್ದಂತ ಲೋಕದಲ್ಲಿ ಇದ್ದಂತ ಇವರು ಬೆಳಕಿನ ಮಾರ್ಗದಲ್ಲಿ ಬರ್ತಾರೆ. ಬೆಳಕಿನ ಮಾರ್ಗದಲ್ಲಿ ಬಂದಾಗ ಮೊಟ್ಟ ಮೊದಲು ರೋಷ, ಕೋಪ ಯಾರಿಗೆ ಅಂತ ನೋಡುವಾಗ ಸೈತಾನನಿಗೆ. ಅದಕ್ಕೆ ಅವ್ರು ಏನ್ ಮಾಡ್ತಾನೆ, ಅವನು ಆ ಅಂಧತ್ವದಲ್ಲಿ ತನ್ನ ದೊರೆತನದಿಂದ ಹೊರಗಡೆ ಬಂದಾಗ ಅವ್ರ ಮೇಲೆ ಟಾರ್ಗೆಟ್. ಅವನ ಸ್ವಾಧೀನದಲ್ಲಿದ್ದವ್ರಿಗೆ, ಅವನ ಸ್ವಾಧೀನದಲ್ಲಿ ಇರ್ತಾರಲ್ಲ, ಅವನ ದಾಸತ್ವದಲ್ಲಿ, ಅವ್ರ ಬಗ್ಗೆ ಚಿಂತೆ ಇಲ್ಲ ಅವನಿಗೆ. ಆ ಅಂಧತ್ವದಿಂದ ಬೆಳಕಿನ ಮಾರ್ಗದಲ್ಲಿ ಯಾರು ಬರ್ತಾರೋ ಅವ್ರ ಮೇಲೆ ಏನ್ರಿ ಶೋಧನೆ ಇಲ್ಲ ಕಷ್ಟಗಳು ಎಲ್ಲಿ ತನಕ ಇರುತ್ತೆ ಅಂತ ನೋಡುವಾಗ ಕೊನೆ ತನಕ ಇರುತ್ತೆ, ಅಲ್ಲಲ್ಲೇ ನಡೀತಾ ಇರುತ್ತೆ. ಹೊರಗಡೆ ಬರೋದಕ್ಕೆ ಕಾರಣ ಏನಪ್ಪಾ ಅಂತ ನೋಡುವಾಗ ವಾಕ್ಯಗಳು. ಯಾರ ವಾಕ್ಯ? ದೇವರ ವಾಕ್ಯಗಳು, ದೇವರ ವಾಕ್ಯಗಳು. ಅದಕ್ಕೆ ಈ ವಾಕ್ಯನೇ ಇಲ್ಲದಂತೆ ಮಾಡಿದ್ರೆ ಹೇಗಿರುತ್ತೆ?
ಸೈತಾನನ ಸಾಮ್ರಾಜ್ಯ ಅಂಧಕಾರದ ಸಾಮ್ರಾಜ್ಯ, ಕತ್ತಲೆಯ ಸಾಮ್ರಾಜ್ಯ. ಈ ಕತ್ತಲೆಯ ಸಾಮ್ರಾಜ್ಯದಿಂದ ಬೆಳಕಿನ ಮಾರ್ಗದಲ್ಲಿ ಬಂದು ಭಕ್ತಿ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಅಂದ್ರೆ ಅದಕ್ಕೆ ಪ್ರಾಮುಖ್ಯವಾದಂಥದ್ದು ವಾಕ್ಯಗಳು. ಈ ವಾಕ್ಯಗಳನ್ನೇ ಇಲ್ಲದಂತೆ ಮಾಡಿದ್ರೆ ಹೇಗಿರುತ್ತೆ? ವಾಕ್ಯಗಳು ಇಲ್ಲದಂತೆ ಮಾಡಿದ್ರೆ ಹೇಗಿರುತ್ತೆ? ಯಾರು ಸಾರ್ತಾ ಇದ್ದಾರೋ ಅವರನ್ನೇ ಉಡಾಯಿಸ್ಬಿಟ್ರೆ ಹೇಗಿರುತ್ತೆ? ಅವರನ್ನೇ ನಾಶ ಮಾಡಿದ್ರೆ ಹೇಗಿರುತ್ತೆ? ಯಾರು ಸಾರ್ತಾ ಇದ್ದಾರೋ, ಯಾರು ಅನೇಕರಿಗೆ ತಲುಪಿಸ್ತಾ ಇದ್ದಾರೋ ಅವರನ್ನೇ ಇಲ್ಲದಂತೆ ಮಾಡಿದ್ರೆ ಸುವಾರ್ತೆ ಹೋಗಲ್ಲ. ಸುವಾರ್ತೆ ಹೊರಗಡೆ ಹೇಳೋರಿರಲ್ಲ. ಯಾರ್ಯಾರು ಹೇಳ್ತಾ ಇದ್ದಾರೋ ಯಥಾರ್ಥವಾಗಿ, ಯಾರ್ಯಾರು ಸಾರ್ತಾ ಇದ್ದಾರೋ ಯಥಾರ್ಥವಾಗಿ, ಅವ್ರನ್ನು ಹಿಂಸೆ ಪಡಿಸ್ಬೇಕು, ಅವರನ್ನು ಶೋಧಿಸ್ಬೇಕು, ಅವರನ್ನು ನಾಶ ಮಾಡಬೇಕು ಅನ್ನುವಂತ ಕುತಂತ್ರ ಸೈತಾನ್. ಮತ್ ಸೈತಾನ್ ನೇರವಾಗಿ ಬಂದು ಕುತಂತ್ರ ಮಾಡಕ್ಕಾಗತ್ತಾ? ಇಲ್ಲ. ಅದಕ್ಕೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ಸೈತಾನ್ನ ಕುತಂತ್ರಗಳನ್ನ ಗೆಲ್ಲುವುದಕ್ಕೆ ಸರ್ವಾಂಗ ಆಯುಧಗಳನ್ನ, ಅಂದ್ರೆ ದೇವ್ರು ಕೊಡುವಂತ ಶಕ್ತಿಯ ಆಯುಧಗಳನ್ನ ಧರಿಸಿಕೊಳ್ಳಿರಿ ಅಂತ ಹೇಳ್ತಾರೆ. ಅಂದ್ರೆ ವಾಕ್ಯವನ್ನ ಧರಿಸಿಕೊಳ್ಳಿರಿ, ದೇವ್ರು ಹೇಳುವಂತ ಮಾತು ಪ್ರಿಯರೇ. ನಾವೆಲ್ಲರೂ ದೇವರ ವಾಕ್ಯವನ್ನ ಕೇಳ್ತಾ ಇದ್ದೀವಿ. ಪ್ರಿಯರ ದೇವ್ರ ಮಕ್ಕಳಿರ ಗಮನಿಸ್ಬೇಕು, 1ನೇ ಶತಮಾನದಲ್ಲಿ ಸುವಾರ್ತೆ ಸಾರುವಾಗ ಇದನ್ನ ತಡಿಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾರೆ. ಬಹಳ ಪ್ರಯತ್ನ. ಹಳೆ ಒಡಂಬಡಿಕೆಯಲ್ಲಿ ಕೂಡ ಪ್ರಯತ್ನ ನಡೆದಿದೆಯಾ ಇಲ್ಲ ಅಂತ ನೋಡುವಾಗ ಬಹಳ ಕಡೆ ನಡೆದಿದೆ ರೀ, ಬಹಳ ಕಡೆ. ಇವಾಗ ಮೋಶೆ ಇದ್ದಾರಲ್ವಾ, ಮೋಶೆ ತಂದೆಯಾದ ದೇವರು ಮೋಶೆನನ್ನು ಕರೆದಾಗ ಪ್ರಾರಂಭದಲ್ಲಿ ಮೋಶೆ ಒಪ್ಕೊಳ್ಳಲ್ಲ. ನಾನು ಬರಲ್ಲ, ನಾನು ಹೋಗಲ್ಲ, ಬೇರೆ ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಅಂತ ದೇವರಿಗೇನೆ ಪ್ರಶ್ನೆ ಆಗ್ತಾರೆ. ಎದುರುತ್ರ ಮಾತಾಡ್ತಾ ಇರ್ತಾರೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಅರ್ಥ ಮಾಡ್ಕೊಂಡು ಹೋಗ್ತಾರೆ. ಈ ಧರ್ಮಶಾಸ್ತ್ರ ಮೋಶೆ ಮೂಲಕ ಕೊಡಲ್ಪಡುತ್ತೆ. ಮೋಶೆ ಮೂಲಕ ಕೊಡಲ್ಪಟ್ಟ ಮೇಲೆ ಏನ್ರಿ, ಒಬ್ಬೊಬ್ಬರಿಗೆ ದೇವರು ದರ್ಶನ ಕೊಡ್ತಾರೆ, ಪ್ರವಾದಿಗಳನ್ನ ಆರಿಸ್ಕೊಳ್ತಾರೆ, ಅವ್ರ ಮೂಲಕ ತನ್ನ ವಾಕ್ಯಗಳನ್ನ ಲೋಕಕ್ಕೆ ತಲುಪಿಸ್ತಾರೆ. ಈ ಲೋಕಕ್ಕೆ ತಲುಪಿಸುವಂಥದ್ದು ಅನೇಕರ ಒಂದು ಸೇವಕರ ಬಳಿಯಲ್ಲಿ, ಪ್ರವಾದಿಗಳ ಬಳಿಯಲ್ಲಿ ಇದನ್ನು ಸಮಾಜಕ್ಕೆ ತಲುಪದಂತೆ ಅನೇಕ ಪ್ರಯತ್ನಗಳು ನಡೆದಿದೆ. ಯೆರೆಮೀಯ ಕಾಲದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಯೆರೆಮೀಯ ಪ್ರವಾದಿ ಇದ್ದಾರಲ್ಲ, ಈ ಯೆರೆಮೀಯ ಪ್ರವಾದಿ ದೇವರ ವಾಕ್ಯವನ್ನು ಸಾರಿದಾಗ ಯೆರೆಮೀಯ ಪ್ರವಾದಿಗೆ ಹಿಂಸೆ ಕೊಡ್ತಾರೆ. ಯೆರೆಮೀಯನು ಬರೆದಿರುವಂತ ಯೆರೆಮೀಯನ ಗ್ರಂಥದ ಸುರುಳಿ ಇರುತ್ತಲ್ಲ, ಆಗಿನ ಕಾಲದಲ್ಲಿ ಗ್ರಂಥದ ಸುರುಳಿಯಲ್ಲಿ ಚರ್ಮದ ಕಾಗದದಲ್ಲಿ ಬರಿತಾ ಇದ್ರು, ಇಲ್ಲಾಂದ್ರೆ ಪ್ಯಾಪರಸ್ ಎನ್ನುವಂತ ಕಾಗದದಲ್ಲಿ ಬರಿತಾ ಇದ್ರು. ಕಲ್ಲಿನ ಹಲಿಗೆ ಅಂತಂದ್ರೆ ದೊಡ್ಡ ಸಾಹಸ, ಅದು ಬಹಳ ಜಾಗ ಬೇಕಾಗತ್ತೆ. ಈ ಗ್ರಂಥದ ಸುರುಳಿ ಅಂದ್ರೆ ಚರ್ಮದ ಕಾಗದ ಇರುತ್ತಲ್ಲ, ಅದರಲ್ಲಿ ಬರೆದು ಸುತ್ತಬಹುದು. ಕಲ್ಲಿನ ಹಲಿಗೆಗಳಲ್ಲ ಅಂತಂದ್ರೆ ಮತ್ತೆ ಎಷ್ಟು ಬರಿಬೇಕಾಗುತ್ತೆ, ಎಷ್ಟು ಕೆತ್ತಬೇಕಾಗತ್ತೆ. ಚರ್ಮದ ಏನ್ರಿ ಕಾಗದ. 36ನೇ ಅಧ್ಯಾಯ, ಯೆರೆಮೀಯ ಗ್ರಂಥ 36ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೆ ಓದಿಮ. ಯೋಷಿಯನ ಮಗನು ಯೆಹೂದದ ಅರಸನೂ ಆದ ಯೆಹೋಯಾಕೀಮನ ಆಳ್ವಿಕೆಯ 4ನೇ ವರ್ಷದಲ್ಲಿ
ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು. ನೀನು ಗ್ರಂಥ ಬರೆಯತಕ್ಕ ಸುರುಳಿಯನ್ನು ತೆಗೆದುಕೊಂಡು, ನಾನು ಯೋಷೀಯನ ಕಾಲದಲ್ಲಿ ನಿನ್ನ ಸಂಗಡ ಮಾತನಾಡಿ ಬಂದಿನಿಂದ ಇಂದಿನವರೆಗೂ ಇಸ್ರಾಯೇಲು, ಯೆಹೂದ, ಸಕಲ ಜನಾಂಗಗಳು ಇವುಗಳ ವಿಷಯವಾಗಿ ನಿನಗೆ ನುಡಿಯುತ್ತಾ ಬರೆದಿರುವ ಮಾತುಗಳನ್ನೆಲ್ಲ ಬರೆ. ಒಂದು ವೇಳೆ ಯೆಹೂದ ವಂಶದವರು ನಾನು ಅವರಿಗೆ ಮಾಡಬೇಕೆಂದಿರುವ ಕೇಡನ್ನು ಕೇಳಿ ತಮ್ಮ ತಮ್ಮ ದುರ್ಮಾರ್ಗಗಳಿಂದ ಹಿಂದಿರುಗಿಯಾರು. ಹಿಂದಿರುಗಿದರೆ ಅವರ ಪಾಪಾಪರಾಧಗಳನ್ನು ಕ್ಷಮಿಸಿಬಿಡುವೆನು. ಆಗ ಯೆರೆಮೀಯನು ನೇರೀಯನ ಮಗನಾದ ಬಾರೂಕನನ್ನು ಕರೆಯಿಸಿ ಯೆಹೋವನ ಮಾತುಗಳನ್ನೆಲ್ಲ ನುಡಿಯಲು, ಅವನು ಯೆರೆಮೀಯನ ಬಾಯಿಂದ ಬಂದ ಹಾಗೆಯೇ ಅವುಗಳನ್ನು ಗ್ರಂಥದ ಸುರುಳಿಯಲ್ಲಿ ಬರೆದನು. ಗ್ರಂಥದ ಸುರುಳಿಯಲ್ಲಿ ಯೋಷೀಯನ ಮಗನು ಯೆಹೂದದ ಅರಸನೂ ಆದ ಯೆಹೋಯಾಕೀಮನ ಆಳ್ವಿಕೆ 4ನೇ ವರ್ಷದಲ್ಲಿ ಯೆಹೋವನು ಯೆರೆಮೀಯನಿಗೆ ಈ ಮಾತುಗಳನ್ನು ದಯಪಾಲಿಸಿದನು. ನೀನು ಗ್ರಂಥ ಬರೆಯತಕ್ಕ ಸುರುಳಿಯನ್ನು ತೆಗೆದುಕೊಂಡು, ನಾನು ಯೋಷೀಯನ ಕಾಲದಲ್ಲಿ ನಿನ್ನ ಸಂಗಡ ಮಾತಾಡಿದಂದಿನಿಂದ ಇಂದಿನವರೆಗೂ ಇಸ್ರಾಯೇಲ್, ಯೆಹೂದ, ಸಕಲ ಜನಾಂಗಗಳು ಇವುಗಳ ವಿಷಯವಾಗಿ ನಿನಗೆ ನುಡಿಯುತ್ತಾ ಬಂದಿರುವ ಮಾತುಗಳನ್ನೆಲ್ಲ ಬರೆ. ಒಂದು ಗ್ರಂಥದ ಸುರುಳಿ ಬರೀಪ ಅಂತಾನೆ. ನಾನು ಏನನ್ನ ಹೇಳಿದ್ದೀನಿ ಬರೀ. ಈ ಪ್ರವಾದಿಗಳೆಲ್ಲರೂ ಕೂಡ ಎಲ್ಲರಿಗೂ ಯಾವ ಪ್ರವಾದಿ ಇರ್ತಾರೋ ಅವ್ರಿಗೆ ದೇವರು ವಾಕ್ಯ ಕೊಟ್ಟಿರ್ತಾರಲ್ಲ ಅದನ್ನ ಬರೀತಾರೆ ಪ್ರಿಯರೇ. ಇವರು ಕೂಡ ಬರೀತಾರೆ. ಈ ಎರಿಮಿಯನು ಗ್ರಂಥವನ್ನು ಬರೆದಾಗ, ಗ್ರಂಥದ ಸುರುಳಿಯನ್ನು ಬರೆದಾಗ ಅದು ಎಲ್ಲಿ ಮಡಗುತ್ತಾರಪ್ಪ ಅಂತ ನೋಡುವಾಗ ದೇವಾಲಯದಲ್ಲಿ ಮಡಗುವಂಥದ್ದು ನೋಡ್ತೀವಿ ಪ್ರಿಯರೇ. ಇದೇ ಯೆರೆಮೀಯ ಗ್ರಂಥ 36ನೇ ಅಧ್ಯಾಯ 21ನೇ ವಚನದಿಂದ ನೋಡೋಣ. 21ನೇ ವಚನದಿಂದ ಓದೋಣ. 21ರಿಂದ ಸುರುಳಿಯನ್ನು ತರುವುದಕ್ಕೆ ಯೆಹೂದಿಯನ್ನು ಕಳುಹಿಸಿದನು. ಅವನು ಲೇಖಕನಾದ ಎಲೀಷಾಮನ ಕೋಣೆಯೊಳಗಿಂದ ಅದನ್ನು ತೆಗೆದುಕೊಂಡು ಬಂದು ಅರಸನು ಮತ್ತು ಅವನ ಪಕ್ಕದಲ್ಲಿ ನಿಂತಿದ್ದ ಸಕಲ ಪ್ರಧಾನರ ಮುಂದೆ ಓದಿದನು. ಆಗ ಪುಷ್ಯಮಾಸ ಅರಸನು ಚಳಿಗಾಲದ ಮನೆಯಲ್ಲಿ ಕೂತಿದ್ದನು. ಅವನ ಮುಂದೆ ಅಗ್ಗಿಷ್ಟಿಕೆಯು ಉರಿಯುತ್ತಿತ್ತು. ಯೆಹೂದಿಯು ಬರವಣಿಗೆಯ 3-4 ಪುಟಗಳನ್ನು ಓದಿದ ಹಾಗೆಲ್ಲ ಅರಸನು ಆಯಾ ಭಾಗಗಳನ್ನು ಚೂರಿನಿಂದ ಕತ್ತರಿಸಿ ಸುರುಳಿಯು ಸಂಪೂರ್ಣವಾಗಿ ಸುಟ್ಟು ಹೋಗುವ ತನಕ ಅಗ್ಗಿಷ್ಟಿಕೆಯ ಬೆಂಕಿಯಲ್ಲಿ ಹಾಕುತ್ತಾ ಬಂದನು. ಸಾಕು, ಗಮನಿಸ್ಬೇಕು ಪ್ರಿಯರೇ. ಯೆಹೋಯಾಕೀಮನು ಅಂದ್ರೆ ಅರಸನು, ಯೆಹೂದ್ಯರಿಗೆ ಅರಸನು. ಯೆರೆಮೀಯನಿಗೆ ದೇವರು ದರ್ಶನ ಕೊಟ್ಟು ಏನೇನ್ ಹೇಳಿದಾರೋ ಅವೆಲ್ಲ ಕೂಡ ಬರೆಸ್ತಾನೆ ಯೆರೆಮೀಯನ ಮೂಲಕ. ಅಂದ್ರೆ ಯೆರೆಮೀಯನ ಜೊತೆಯಲ್ಲಿ ಬಾರಾಕನು ಎಂಬುವಂತ ಒಬ್ಬ ವ್ಯಕ್ತಿ ಇರ್ತಾನೆ, ಶಿಷ್ಯನು, ಆತನ ಮೂಲಕ ಬರೆಸುವಂತದ್ದು ನೋಡ್ತೀವಿ ಪ್ರಿಯರೇ. ಅದ್ರಲ್ಲಿ ಏನಿರುತ್ತೆ ಅಂದ್ರೆ, ಇದು ಈ ಗ್ರಂಥವನ್ನ ಅಂದ್ರೆ ಗ್ರಂಥದ ಸುರುಳಿಯನ್ನ ಕತ್ರಿಯಿಂದ ಅಂದ್ರೆ ಚೂರಿ ಏನಿದೆ ಇದು 22ನೇ ವಚನದಲ್ಲಿ 22ನೇ, ಅರಸನು ಚಳಿಗಾಲದ ಮನೆಯಲ್ಲಿ ಕೂತಿದ್ದನು. ಅವನ ಮುಂದೆ ಅಗ್ಗಿಷ್ಟಿಕೆಯ ಉರಿಯುತ್ತಿತ್ತು. ಯೆಹೂದಿಯು ಬರವಣಿಗೆಯ 3-4 ಪುಟಗಳನ್ನು ಓದಿದ ಹಾಗೆಲ್ಲ ಅರಸನು ಆಯಾ ಭಾಗಗಳನ್ನು ಚೂರಿಯಿಂದ ಕತ್ತರಿಸಿ ಸುರುಳಿಯ ಸಂಪೂರ್ಣವಾಗಿ ಸುಟ್ಟು ಹೋಗುವ ತನಕ ಅಗ್ಗಿಷ್ಟಿಗೆಯ ಬೆಂಕಿಯಲ್ಲಿ ಹಾಕುತ್ತಾ ಬಂದನು. ಅಂದ್ರೆ ಗ್ರಂಥದ ಸುರುಳಿಯನ್ನು, ಯೆರೆಮೀಯ ಪ್ರವಾದಿ ಬರೆದಿರುವಂತ ಗ್ರಂಥದ ಸುರುಳಿಯನ್ನು ಚೂರಿಯಿಂದ ಅದನ್ನ ಕಟ್ ಮಾಡಿ ತುಂಡು ಮಾಡಿ ಬೆಂಕಿಯಲ್ಲಿ ಸುಡ್ತಾ ಇದ್ದಾನೆ. ಬೆಂಕಿಯಲ್ಲಿ ಸುಡುವಂಥದ್ದು. ಯಾರು ಸುಡುವಂಥದ್ದು? ಅರಸನು. ಯಾವ ಅರಸನು? ಅನ್ಯರ ಅರಸನಲ್ಲ, ಯೆಹೂದ್ಯರ ಅರಸನು ಯೆಹೋಯಾಕೀಮನು ಸುಡುವಂಥದ್ದು. ಪ್ರಿಯರ ದೇವರ ಮಕ್ಕಳಿರ, ಗ್ರಂಥದ ಸುರುಳಿಯನ್ನು ಸುಡುವಂಥದ್ದು. ಕಾರಣ ಏನು? ಯಾಕೆ ಸುಡ್ತಾ ಇದ್ದಾನೆ? ಯಾಕೆ ಅಂದ್ರೆ
ಈ ಅಧ್ಯಾಯ ಪೂರ್ತಿ ನೀವು ಓದ್ಕೊಂಡು ಬಂದ್ರೆ ಗೊತ್ತಾಗುತ್ತೆ, ಅವರಿಗೆ ನಾಶವಾಗೋದಕ್ಕೆ ಅಲ್ಲಿ ಆ ಒಂದು ವಚನದಲ್ಲಿ ಇರುತ್ತೆ ಪ್ರೇರೆ. ಅಂದ್ರೆ ಕಸ್ದೀಯರು ನಿಮ್ಮ ಮೇಲೆ ಬರುತ್ತಾರೆ, ಈ ಒಂದು ದೇಶವನ್ನು ಸ್ವಾಧೀನಪಡಿಸ್ಕೊಳ್ತಾರೆ, ಯೆರೂಶಲೇಮ್ ಪಟ್ಟಣವನ್ನು ಯೆಹೂದ್ಯರನ್ನು ನಾಶ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅವರು. ನೀವು ವಿಧೇಯರಾಗ್ಬೇಕು, ನೀವು ಒಳಪಡ್ಬೇಕು, ನೀವು ದೇವರ ಮಾತಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ನೀವು ನಡ್ಕೊಳ್ಬೇಕು ಅಂತೇಳಿ. ಎಲ್ಲಿರುತ್ತೆ ಮಾತು ಅಂದ್ರೆ 3ನೇ ವಚನದಲ್ಲಿ ಇರುತ್ತೆ ಪ್ರೇಯರೆ. 3ನೇ ವಚನದಲ್ಲಿ 3ನೇ ವಚನ, ಅದೇ 36 3ನೇ ವಚನ ನಾನು ಓದ್ತೀನಿ. ಒಂದು ವೇಳೆ ಯೆಹೂದದ ವಂಶದವರು ನಾನು ಅವರಿಗೆ ಮಾಡಬೇಕೆಂದಿರುವ ಕೇಡನ್ನು ಕೇಳಿ ತಮ್ಮ ತಮ್ಮ ದುರ್ಮಾರ್ಗಗಳಿಂದ ಯಾರು ಹಿಂದಿರುಗಿದರೆ ಅವರ ಪಾಪ ಅಪರಾಧಗಳನ್ನು ಕ್ಷಮಿಸಿ ಬಿಡುವೆನು. ಆಗ ಯೆರೆಮೀಯನು ನೇರಿಯನ ಮಗನಾದ ಬಾರೂಕನನ್ನು ಕರೆಯಿಸಿ ಯೆಹೋವನ ಮಾತುಗಳನ್ನೆಲ್ಲ ನುಡಿಯಲು ಅವನು ಯೆರೆಮೀಯನ ಬಾಯಿಂದ ಬಂದ ಹಾಗೆ ಅವುಗಳನ್ನು ಗ್ರಂಥದ ಸುರುಳಿಯಲ್ಲಿ ಬರೆದನು. ಈ ಮಾತನ್ನ ಕೇಳಿ ಯಾರಾದ್ರೂ ಬದಲಾದ್ರೆ ನಾನು ಕ್ಷಮಿಸ್ತೀನಿ, ಖಂಡಿತವಾಗಿ ಕಾಪಾಡ್ತೀನಿ, ದೇವರು ಹೇಳುವಂತ ಮಾತು. ಅಂದ್ರೆ ಇವರನ್ನ ನಾಶ ಯಾಕೆ ಅಂತಂದ್ರೆ ಅನೇಕ ಪಾಪಗಳು, ಒಂದಲ್ಲ ಎರಡಲ್ಲ, ಅನೇಕ ಪಾಪಗಳು, ಅನೇಕ ಅನ್ಯರ ಆಚಾರಗಳು, ವಿಗ್ರಹ ಆರಾಧನೆ, ಅನೇಕ ಪಾಪಗಳು, ಅದರಲ್ಲಿ ಅದ್ರ ಜೊತೆಗೆ ಮಕ್ಕಳನ್ನ ಬಲಿ ಕೊಡುವಂಥದ್ದು, ಮಕ್ಕಳನ್ನ ಬಲಿ ಕೊಡುವಂಥದ್ದು, ವಿಗ್ರಹ ಆರಾಧನೆ, ಅನೇಕ ಜಾರತ್ವ, ಇವೆಲ್ಲ ನಡೆಸಿದಾಗ ದೇವರು ಇವರನ್ನ ನಾಶ ಮಾಡಬೇಕು, ಇಲ್ಲ ಅನ್ಯರಿಗೆ ಒಪ್ಪಿಸ್ಬೇಕು ಅಂತ ಹೇಳಿ ಸಿದ್ಧರಾಗ್ತಾರೆ. ಮೊದಲನೇದಾಗಿ ಅವರಿಗೆ ತಿಳಿಸ್ಕೊಡ್ತಾರೆ ಯೆರೆಮೀಯ ಪ್ರವಾದಿ ಮೂಲಕ ವಚನಗಳನ್ನ. ಯಾರಾದ್ರೂ ಬದಲಾದ್ರೆ ಓಕೆ, ಅವರು ಕ್ಷಮಾಪಣೆ ಹೊಂದಿದ್ರೆ ಅವರನ್ನ ನಾನು ಕಾಪಾಡ್ತೀನಿ ಅಂತ ಹೇಳ್ತಾರೆ. ಇದೇ ವಿಷಯ ಹೇಳಿದಾಗ ಈ ಯಾರು ಯೆಹೋಯಾಕೀಮನು, ಅದೇ ಇದರಲ್ಲಿ ಇರುತ್ತಲ್ಲ ಯೆಹೋಯಾಕೀಮನು, ಈ ಮನುಷ್ಯನ್ ಏನ್ ಮಾಡ್ತಾನಂದ್ರೆ ಈ ಗ್ರಂಥದ ಸುರುಳಿ ಇರುತ್ತಲ್ಲ, ಏನಪ್ಪ ಬೆಳಿಗ್ಗೆ ಬೆಂಕಿ ಇರುತ್ತೆ ನೋಡಿ, ಅಂದ್ರೆ ಅಗಿಷ್ಟಿ ಅನ್ನುವಂತೆ ಇರುತ್ತೆ ಪ್ರಿಯರ ದೇವ್ರ ಮಕ್ಕಳೇ. ಸೊ ಒಂದು ರೀತಿಯಲ್ಲಿ ಚಳಿ ಕಾಸ್ಕೊಳ್ಳೋದಕ್ಕೆ ಎರಡೇ ಒಟ್ಟಿನಲ್ಲಿ ಅವರು ಅನುಕೂಲ ಏನು ಮಾಡಿರ್ತಾರೆ, ಅದರಲ್ಲಿ ಸುಟ್ಟಾಕುವಂಥದ್ದು, ಸೂರ್ಯಿಂದ ಕಟ್ ಮಾಡಿ ಸುಟ್ಟಾಕುವಂಥದ್ದು. ಏನದು? ದೇವ್ರ ವಾಕ್ಯ. ಅಂದ್ರೆ ಅರಸರ ಮನೆಯಲ್ಲಿ ಪ್ರವಾದಿಗಳ ಗ್ರಂಥಗಳು ಇರ್ಬೇಕು, ಧರ್ಮಶಾಸ್ತ್ರ ಇರ್ಬೇಕು, ಅವ್ರ ಬಳಿಯಲ್ಲಿ ಧರ್ಮಶಾಸ್ತ್ರ ಇರ್ಬೇಕು. ದೇವ್ರು ಏನ್ ಹೇಳ್ತಾರೋ ಅದ್ರ ಪ್ರಕಾರ ಅವರು ಮುಂದೆ ಹೆಜ್ಜೆ ಹಾಕ್ಬೇಕು, ದೇವ್ರು ಹೇಳಿರೋ ಪ್ರಕಾರ ಮುಂದೆ ಹೆಜ್ಜೆ ಹಾಕ್ಬೇಕು. ಅವರು ಇಷ್ಟ ಬಂದ ಹಾಗೆ ನಡ್ಕೊಳ್ಳೋದಕ್ಕೆ ಅಧಿಕಾರ ಇಲ್ಲ ಅವರಿಗೆ, ಅರಸರಾದ್ರೂ ಕೂಡ. ದೇವ್ರು ಯಾವ ರೀತಿ ನಡೆದುಕೊಳ್ಬೇಕು, ಹೇಗೆ, ಅವೆಲ್ಲ ಹೇಳ್ತಾ ಇರ್ತಾರೆ. ಪ್ರವಾದಿಗಳು ಇರ್ತಾರಲ್ಲ ಪ್ರೇರೆ, ಪ್ರವಾದಿಗಳ ಮೂಲಕ ಇಲ್ಲ ಯಾಜಕರ ಮೂಲಕ ಅವ್ರು ತಿಳಿದುಕೊಂಡು ಮುಂದೆ ಹೆಜ್ಜೆ ಹಾಕ್ಬೇಕು. ಯುದ್ಧ ಮಾಡ್ಬೇಕಂದ್ರೂ ಕೂಡ ವಿಚಾರ ಮಾಡ್ಬೇಕು, ಯಾವ್ದೊಂದು ಕಾರ್ಯಕ್ರಮ ನಡೆಸ್ಬೇಕಂದ್ರೂ ಕೂಡ ದೇವರ ಬಳಿಯಲ್ಲಿ ವಿಚಾರ ಮಾಡ್ಬೇಕು, ಸ್ವಂತ ನಿರ್ಣಯ ತಗೊಳಂಗಿಲ್ಲ. ಒಂದು ವಿಚಾರ ಮಾಡಿ ಮುಂದೆ ಹೆಜ್ಜೆ ಹಾಕ್ಬೇಕು. ಈ ವಿಷಯದಲ್ಲಿ ಅವರು ವಿಚಾರ ಮಾಡದೆ ಸ್ವಂತ ನಿರ್ಣಯ ತಗೊಳ್ತಾರೆ. ಎರಡನೇದಾಗಿ ದೇವ್ರು ಬರೆಸಿರುವಂತ ಗ್ರಂಥದ ಸುರುಳಿಯನ್ನ ಸುಟ್ಟಾಕ್ತಾರೆ. ಸುಟ್ಟಾಕಿದಾಗ 27ನೇ ವಚನ ನೋಡಿ, 27ನೇ ವಚನ, 36ನೇ ಅಧ್ಯಾಯ 27ನೇ ವಚನ, ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ನೋಡಿ ಒಂದ್ಸಾರಿ. ಬಂದ ಹಾಗೆ ಬಾರೂಕನು ಬರೆದಿದ್ದ ಮಾತುಗಳ ಸುರುಳಿಯನ್ನು ಅರಸನು ಸುಟ್ಟು ಬಿಟ್ಟ ಮೇಲೆ ಯೆಹೋವನು ಯೆರೆಮೀಯನಿಗೆ ಈ ವಾಕ್ಯವನ್ನು ದಯಪಾಲಿಸಿದನು. ನೀನು ಇನ್ನೊಂದು ಸುರುಳಿಯನ್ನು ತೆಗೆದುಕೊಂಡು ಯೆಹೂದದ ಅರಸನಾದ ಯೆಹೋಯಾಕೀಮನು ಸುಟ್ಟ ಮೊದಲನೆಯ ಸುರುಳಿಯಲ್ಲಿದ್ದ ಪೂರ್ವದ ಆ ಮಾತುಗಳನ್ನೆಲ್ಲ ಪುನಃ ಬರೆಸಿದನು. ನೋಡಿ, ಗಮನಿಸ್ಬೇಕು. ಯೆರೆಮೀಯನ ಬಾಯಿಂದ ಬಂದ ಹಾಗೆ ಬಾರೂಕನು ಬರೆದಿದ್ದ ಮಾತುಗಳ ಸುರುಳಿಯನ್ನು ಅರಸನು ಸುಟ್ಟು ಬಿಟ್ಟ ಮೇಲೆ ಯೆಹೋವನು ಯೆರೆಮೀಯನಿಗೆ ಈ ವಾಕ್ಯವನ್ನು ದಯಪಾಲಿಸಿದನು. ವಾಕ್ಯವನ್ನು ಮತ್ತೆ ದಯಪಾಲಿಸ್ತಾನೆ. ಅಂದ್ರೆ ದೇವರು ಹೇಳಿದ ಮೇಲೆ ಬರಿಬೇಕು. ಬರೆಯುವಂಥದ್ದು ಬಹಳ ಕೆಲಸ ಪ್ರಿಯರೇ. ಈಗಿನ ಕಾಲದಲ್ಲಿ ಬುಕ್ಸ್ಗಳಿರುತ್ತೆ, ಪೆನ್ನುಗಳಿರುತ್ತೆ, ಯಾರಾದ್ರೂ ಹೇಳಿದ್ದು ಫಟಫಟ ಅಂತ ಬರಿಬಹುದು. ಮತ್ತೆ ಆಗಿನ ಕಾಲದಲ್ಲಿ ಚರ್ಮದ ಕಾಗದಗಳನ್ನ ಎಲ್ಲ ರೆಡಿ ಮಾಡ್ಕೋಬೇಕು, ಹೌದಲ್ವಾ?
ಈ ಚರ್ಮದ ಕಾಗದಗಳನ್ನ ರೆಡಿ ಮಾಡ್ಕೋಬೇಕು, ಆಮೇಲೆ ಬರಿಬೇಕಂದ್ರೆ ಅದಕ್ಕೂ ರೆಡಿ ಮಾಡ್ಕೊಳ್ಬೇಕು. ಬಹಳ ದೊಡ್ಡ ಕೆಲಸ ಅವ್ರ ಮಧ್ಯದಲ್ಲಿ, ದೊಡ್ಡ ಕೆಲಸ ಇದೆ. ಅಂತದ್ ಮತ್ತೆ ಇವರು ಏನ್ ಮಾಡ್ತಾರೆ, ದೇವ್ರು ಮತ್ತೆ ದರ್ಶನ ಕೊಟ್ಟು ಬರಿ ಮಗನೇ ಅಂತಾರೆ. ಯಾರಿಗೆ? ಎರ್ಮಿಯನಿಗೆ. ಮತ್ತೆ ಹೇಳ್ತೀನಿ ಬರಿ ಅಂತಾರೆ. ಎರಿಮೀಯನ ಬಾಯಿಂದ ಬಂದ ಹಾಗೆ ಬಾರುಕನು ಬರೆದಿದ್ದ ಮಾತುಗಳ ಸುರುಳಿಯನ್ನು ಅರಸನು ಸುಟ್ಟು ಬಿಟ್ಟ ಮೇಲೆ ಯೆಹೋವನು ಎರಿಮೀಯನಿಗೆ ಈ ವಾಕ್ಯವನ್ನು ದಯಪಾಲಿಸಿದನು. ನೀನು ಇನ್ನೊಂದು ಸುರುಳಿಯನ್ನು ತೆಗೆದುಕೊಂಡು ಯೆಹೂದದ ಅರಸನಾದ ಯೆಹೋಯಾಕೀಮನು ಸುಟ್ಟ ಮೊದಲನೆಯ ಸುರುಳಿಯಲ್ಲಿದ್ದ ಪೂರ್ವದ ಆ ಮಾತುಗಳನ್ನೆಲ್ಲ ಪುನಃ ಬರೆಯಿಸು. ಅದಲ್ಲದೆ ಯೆಹೂದದ ಅರಸನಾದ ಯೆಹೋಯಾಕೀಮನ ವಿಷಯದಲ್ಲಿ ಹೀಗೆ ಬರೆಯಿಸು. ಯೆಹೋವನು ಇಂತೆನ್ನುತ್ತಾನೆ, ಬಾಬೇಲಿನ ಅರಸನು ಬಂದು ಈ ದೇಶವನ್ನು ಜನ ಪಶುಗಳಿಲ್ಲದಂತೆ ಹಾಳು ಮಾಡುವುದು ಖಂಡಿತ ಎಂದು ಈ ಸುರುಳಿಯನ್ನು ಬರೆಸಿದ್ದಕ್ಕೆ ಎಂಬುದಾಗಿ ನೀನು ಅಪೇಕ್ಷಿಸಿ ಅದನ್ನು ಸುಟ್ಟು ಬಿಟ್ಟಿಯಲ್ಲ. ಆದ ಕಾರಣ ಯೆಹೂದದ ಅರಸನಾದ ಯೆಹೋಯಾಕೀಮನ ವಿಷಯದಲ್ಲಿ ಯೆಹೋವನು ಇಂತೆನ್ನುತ್ತಾನೆ, ಅವನ ಸಂತಾನದಲ್ಲಿ ಯಾವನು ದಾವೀದನ ಸಿಂಹಾಸನ ರೂಢನಾಗನು, ಇವನ ಹೆಣವು ಬಿಸಾಡಲ್ಪಟ್ಟು ಹಗಲಿನ ತಾಪಕ್ಕೂ ರಾತ್ರಿಯ ಚಳಿಗೂ ಹೀಡಾಗುವುದು. ಇವನ ಸಂತತಿಯವರು ಸೇವಕರು ನಡೆಸಿದ ಅಧರ್ಮಕ್ಕಾಗಿ ಇವರನ್ನು ದಂಡಿಸುವೆನು. ನಾನು ಇವರನ್ನು ಯೆರೂಸಲೇಮಿನವರನ್ನು ಯೆಹೂದ್ಯರನ್ನು ನಿಮಗೆ ಬಹು ಕೇಡಾಗುವುದೆಂದು ಎಚ್ಚರಿಸಿದನು. ಇವರುಗಳು ಕೇಳಲಿಲ್ಲವಾದ್ದರಿಂದ ಆ ಕೇಡನ್ನೆಲ್ಲ ಇವರೆಲ್ಲರ ಮೇಲೆ ಬರಮಾಡುವೆನು. ಆಗ ಯೆರೆಮೀಯನು ಇನ್ನೊಂದು ಸುರುಳಿಯನ್ನು ತೆಗೆದುಕೊಂಡು ನೇರಿಯನ ಮಗನಾಗಿರುವ ಲೇಖಕನಾದ ಬಾರೂಕನಿಗೆ ಕೊಡಲು, ಅವನು ಅದರಲ್ಲಿ ಯೆಹೂದದ ಅರಸನಾದ ಯೆಹೋಯಾಕೀಮನು ಬೆಂಕಿಯಲ್ಲಿ ಸುಟ್ಟ ಗ್ರಂಥದ ಎಲ್ಲಾ ಮಾತುಗಳನ್ನಲ್ಲದೆ ಇನ್ನೂ ಇಂಥ ಅನೇಕ ಮಾತುಗಳನ್ನು ಯೆರೆಮೀಯನ ಬಾಯಿಂದ ಬಂದ ಹಾಗೆ ಬರೆಸಿದನು. ಅಂದ್ರೆ ಈ ವಾಕ್ಯಗಳು ಬೇಡ ನಮ್ಗೆ, ಈ ಗ್ರಂಥ ಬೇಡ ನಮ್ಗೆ ಅಂತೇಳಿ ಕೆಲವು ಕಾಲದಲ್ಲಿ ಕೆಲವರು ನಾಶ ಮಾಡಿದ್ದಾರೆ. ಯೆರೆಮೀಯ ಕಾಲದಲ್ಲಿ ಯಾರು ಅರಸನಾಗಿರುವಂತ ಯೆಹೋಯಾಕೀಮನು ಸುಟ್ಟಾಕಿದ್ದಾನೆ. ಕೆಲವರು ಸುಟ್ಟಾಕಿದ್ದಾರೆ ಪ್ರೇರ, ಆದ್ರೂ ದೇವರು ಮತ್ತೆ ಕೆಲವ್ರ ಮೂಲಕ ಬರೆಸುವಂತದ್ದು. ಒಟ್ಟಲ್ಲಿ ಆಲೋಚನೆ ಮಾಡಿ, ಕ್ರಿಸ್ತ ಪೂರ್ವದಲ್ಲಿ ಆಗಿರ್ಬೋದು, 1ನೇ ಶತಮಾನದಲ್ಲಿ ಆಗಿರ್ಬೋದು, ಯಾರು ಯಥಾರ್ಥವಾಗಿ ವಾಕ್ಯಗಳನ್ನ ಸಾರ್ತಾರೋ ಪ್ರೇರೆ, ಅವರನ್ನ ನಾಶ ಮಾಡೋದಕ್ಕೆ ಪ್ರಯತ್ನ. ಯಾರು ಪ್ರಯತ್ನ ಮಾಡಿದ್ದಾರಂತ ನೋಡುವಾಗ ಸೈತಾನ. ಅದು ಹೇಗೆ? ಮನುಷ್ಯರ ಮೂಲಕ. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ ಹೊಸ ಒಡಂಬಡಿಕೆಯಲ್ಲಿ, ಹೇಬೇಲನ ಮೊದಲುಗೊಂಡು ಬರಕಿಯನ ಮಗನಾಗಿರುವ ಜಕರ್ಯನವರೆಗೆ ಅನೇಕರು ಏನ್ ಮಾಡಿದಾರಂತೆ? ಅವ್ರನ್ನ ಸಾಯಿಸಿದ್ದಾರೆ. ಯಾಕೆ ಸಾಯಿಸಿದ್ದಾರೆ? ಅವರು ದೇವ್ರ ವಾಕ್ಯ ಹೇಳಿರುವುದರಿಂದ, ದೇವರ ವಾಕ್ಯಗಳನ್ನ ಸಾರಿರುವುದರಿಂದ, ದೇವ್ರ ಬಗ್ಗೆ ಮಾತಾಡಿರುವುದರಿಂದ. ಅಂದ್ರೆ ದೇವ್ರ ಬಗ್ಗೆ ಮಾತಾಡಿದ್ರೆ ಇವ್ರು ಸಾಯಿಸ್ಬೇಕಂದ್ರೆ ಇವರು ಮನುಷ್ಯರ ಏನಾಗ್ತಾರ? ಅವರು ಮೃಗಗಳಾಗ್ತಾರೆ. ಒಬ್ಬ ಸೇವಕರನ್ನ ಸಾಯಿಸ್ಬೇಕಾದ್ರೆ ಅವರು ಮನುಷ್ಯರಲ್ಲ, ಮೃಗಗಳಾಗ್ತಾರೆ ಪ್ರಿಯರೇ. ಜಂತುಗಳು, ಕ್ರೂರವಾದಂತ ಜಂತುಗಳು, ಮೃಗಗಳಾಗ್ತಾರೆ. ಅಂದ್ರೆ ಅವರ ಹೃದಯದಲ್ಲಿ ದುರಾತ್ಮ, ಸೈತಾನನಿಗೆ ಅವರು ಜಾಗ ಕೊಡಿರುವುದರಿಂದ, ಯಾರು ಭಕ್ತರಿದ್ದಾರೋ, ಯಾರು ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೋ, ಯಾರು ಜ್ಞಾನವನ್ನು ಮಾತಾಡ್ತಾರೋ, ಯಾರು ವಾಕ್ಯವನ್ನು ಸಾರ್ತಾರೋ, ಅವ್ರು ಇರುಕೂಡ್ದು. ಇವಾಗ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಬಂದಂತ ಸಮಯದಲ್ಲಿ ಪ್ರಿಯರಾಜ್ಯವ್ರ ಮುಖ್ಯರು, ಅಂದ್ರೆ ಮರಿಯಮ್ಮಳ ಗರ್ಭದ ಮೂಲಕ ಜನಿಸ್ತಾರಲ್ಲ, ಈ ಲೋಕಕ್ಕೆ ಬರ್ತಾರಲ್ವ, ದೈವಕುಮಾರನಾದಂತ ಪ್ರಭು ಶರೀರಧಾರಿಯಾಗಿ ಬಂದಾಗ, ಮಗುವಾಗಿದ್ದಾಗ ಸಾಯಿಸೋದಕ್ಕೆ ಸೈತಾನನು ಪ್ರಯತ್ನ ಮಾಡಲ್ವ? ಮಗುವಾಗಿದ್ದಾಗ ಯಾರಲ್ಲಿ ಬರುವಂತದ್ದು? ಹೇರೋದನು.
ಅರಸನಾದ ಹೇರೋದನು, ಯೆಹೂದ್ಯರ ಅರಸನಾದ ಹೇರೋದನು. ಆ ಹೇರೋದನಿಗೆ ಗೊತ್ತಾಗುತ್ತೆ ಯೆಹೂದ್ಯರ ಅರಸನ ಈ ಲೋಕದಲ್ಲಿ ಹುಟ್ಟಿದ್ದಾನೆ ಅಂತೇಳಿ, ಬೆತ್ಲೆಹೇಮ್ ಗ್ರಾಮದಲ್ಲಿ ಹುಟ್ಟಿದ್ದಾನೇನು ಅಂತ ಸಂಗತಿ ಗೊತ್ತಾದ ಮೇಲೆ ಹುಡುಕಿ ಹುಡುಕಿ ಕೊಂದಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸುಮಾರು ಚಿಕ್ಕ ಮಕ್ಕಳನ್ನ ಅನೇಕರನ್ನ ಸಾಯಿಸ್ತಾರೆ. ಅವ್ರ ಟಾರ್ಗೆಟ್ ಏನಂದ್ರೆ, ಸೈತಾನನ ಟಾರ್ಗೆಟ್ ಏಸು ಕ್ರಿಸ್ತರು. ಹುಟ್ಟಿದಾಗ್ಲೇನೆ ಇಲ್ಲದಂತ ಮಾಡಿದ್ರೆ ಈ ವಾರ್ತೆ, ಈ ಸುವಾರ್ತೆ, ಈ ವಾಕ್ಯ ಯಾವುದು ಹೋಗಲ್ಲ, ಯಾವ ವಾಕ್ಯವು ಸಾರಲ್ಪಡಲ್ಲ. ವಾಕ್ಯವು ಸಾರಲ್ಪಟ್ರೆ ನನ್ನ ಬಳಿಯಲ್ಲಿ, ನನ್ನ ಅಂಧತ್ವದಲ್ಲಿ, ನನ್ನ ರಾಜ್ಯದಲ್ಲಿ ಇದ್ದಂತ ಇವರು ಬೆಳಕಿನ ಮಾರ್ಗದಲ್ಲಿ ಹೋಗಲ್ಲ. ಇವರೆಲ್ಲರನ್ನ ಕಾಪಾಡ್ಕೊಳ್ಬೇಕು, ಅನೇಕರನ್ನ ನನ್ನ ಅಂಧತ್ವದಲ್ಲಿ ಸೇರಿಸ್ಕೊಳ್ಬೇಕು. ಎಷ್ಟು ಮಂದಿ ಹುಟ್ಟುತ್ತಾರೋ ಹುಟ್ಟುವಂತ ಪ್ರತಿಯೊಬ್ಬರನ್ನ ನಾನು ನನ್ನ ಅಂಧತ್ವದ ಕತ್ತಲೆಯ ಸಾಮ್ರಾಜ್ಯದಲ್ಲಿ ಸೇರಿಸ್ಕೊಳ್ಬೇಕು ಅಂತೇಳಿ ಸೈತಾನನ ಪ್ರಯಾಸ. ಅದಕ್ಕೆ ಯಾರಾದರೂ ಈ ವಾಕ್ಯವನ್ನು ಸಾರುವಂತರು ಬರ್ತಾರ, ಅವರನ್ನು ಇಲ್ಲದಂತೆ ಮಾಡ್ಬೇಕು, ಅವರನ್ನು ಇಲ್ಲದಂತೆ ಮಾಡ್ಬೇಕು. ಒಂದ್ ವೇಳೆ ಇದ್ರೆ ಈ ವಾಕ್ಯವನ್ನ ತಡಿಬೇಕು. ಎರಡು ರೀತಿಯಲ್ಲಿ ಹೌದು, ಅದು ನಡೆದಿದೆಯಾ? ಹೌದು. ಇವಾಗ ಯೇಸು ಕ್ರಿಸ್ತರು ದೊಡ್ಡವರಾದ್ಮೇಲೆ ಯೇಸು ಕ್ರಿಸ್ತರು ಸುವಾರ್ತೆ ಸಾರ್ಥ ನೋಡಿ ಅನೇಕ ಸಾರಿ ಅವ್ರ ಮೇಲೆ ಏನ್ರಿ ದಾಳಿ ನಡೆಯುತ್ತೇರಿ. ಯಾರ ಮೇಲೆ? ಯೇಸು ಕ್ರಿಸ್ತರ ಮೇಲೆ. ಇವ್ರನ್ನ ಹಿಡಿಬೇಕು, ಕೊಂದಾಕ್ಬೇಕು, ಸಾಯಿಸ್ಬೇಕು ಅಂತ ಹೇಳಿ. ಒಟ್ಟಿನಲ್ಲಿ ಯೇಸು ಕ್ರಿಸ್ತರು ದೇವರ ಚಿತ್ತವನ್ನ ನೆರವೇರಿಸ್ತಾರೆ. ಆಮೇಲೆ ಜವಾಬ್ದಾರಿಯನ್ನ ಅಪೊಸ್ತಲರಿಗೆ ಕೊಡ್ತಾರೆ. ಅಪೊಸ್ತಲರಿಗೆ, ನೀವು ಹೋಗಿ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆನ ಸಾರಿರಿ, ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಸಾರಬೇಕು. ಯಾರು ನಿಮ್ಮ ಮಾತನ್ನ ಕೇಳ್ತಾರೋ, ನಿಮ್ಮ ಮಾತಿಗೆ ವಿಧೇಯರಾಗ್ತಾರೋ ಅವ್ರಿಗೆ ರಕ್ಷಣೆ ಬರುತ್ತೆ. ನಿಮ್ಮ ಮಾತಿಗೆ ವಿಧೇಯರಾಗದೆ ಹೋದ್ರೆ ಅವ್ರ ದಂಡನೆಗೆ ಗುರಿ ಆಗ್ತಾರೆ. ಹೇಳೋದನ್ನ ನೀವ್ ಹೇಳಿ, ನೀವ್ ಹೇಳೋದನ್ನ ನೀವ್ ಹೇಳಿ ಅಂತ ಹೇಳಿದಾಗ ನೋಡಿ ಅನೇಕರು ಸುವಾರ್ತೆ ಸಾರ್ತಾರೆ. ಅಂದ್ರೆ ಅಪೊಸ್ತಲರು ಎಲ್ಲ ನಿಂತ್ಕೊಳ್ತಾರೆ, ಗಟ್ಟಿಯಾಗಿ ನಿಂತುಕೊಂಡು ವಾಕ್ಯ ಸಾರ್ತಾರೆ. ಯಾಕೆಂದ್ರೆ ಅವ್ರ ಕಾಲದಲ್ಲಿ ಘೋರವಾದಂತ ಶ್ರಮೆಗಳು, ಕಂಡಲ್ಲಿ ಕೊಂದಾಕುವಂತದ್ದು ಇದೆ ರೀ ಅವ್ರ ಮಧ್ಯದಲ್ಲಿ. ಯೆಹೂದ್ಯರು ಏನಪ್ಪಾ ಅಂದ್ರೆ, ಯಾರಾದ್ರೂ ದೇವರಿಗೆ ವಿರುದ್ಧವಾಗಿ ಮಾತಾಡಿದಾಗ, ಅಂದ್ರೆ ಬೇರೆ ದೇವರನ್ನ ಪರಿಚಯ ಮಾಡಿದಾಗ ಅವ್ರ ಸಮಾಜದಲ್ಲಿ, ಯೆಹೂದ್ಯರ ಸಮಾಜದಲ್ಲಿ ಬೇರೆ ದೇವರನ್ನ ಪರಿಚಯ ಮಾಡಿದಾಗ ಅವರನ್ನ ಸಾಯಿಸುವಂಥದ್ದು. ಸ್ಟೆಫೇನನನ್ನು ಕಲ್ಲೆಸೆದು ಕೊಂದಾಕುವಂಥದ್ದು ನೋಡ್ತೀವಲ್ವಾ. ಸ್ಟೆಫೇನನನ್ನ ಕಲ್ಲೆಸೆದು ಕೊಂದಾಕ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಬೇರೆ ದೇವರ ಬಗ್ಗೆ ಮಾತಾಡಬಾರದು. ಎರಡನೇದಾಗಿ ಹಳೆ ಒಡಂಬಡಿಕೆಯಲ್ಲಿ ಮೆಸ್ಸಯ್ಯ ಬರ್ತಾರೆ, ರಾಜನು, ಅರಸನು ಬರ್ತಾರೆ, ಕ್ರಿಸ್ತನು ಅಂತೇಳಿ ಇರುತ್ತೆ. ಆ ಕ್ರಿಸ್ತನ ಆಲ್ರೆಡಿ ಬಂದಿದ್ದಾನಂತೇಳಿ ಸ್ಟೆಫೇನನು ಮಾತಾಡುವಾಗ ಒಪ್ಪಲ್ಲ ಜನ. ಏನು ವಾಕ್ಯಕ್ಕೆ ವಿರುದ್ಧವಾಗಿ ಮಾತಾಡ್ತಾನೆ, ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾತಾಡ್ತಾನೆ ಈ ಮನುಷ್ಯ ಅಂತೇಳಿ ಹೇಳ್ಕೊಂಡೋಗಿ ಕಲ್ಲಿಸಿದು ಕೊಂದಾಕಿ ಹೊರಗಡೆ ಹೇಳ್ಕೊಂಡು ಹೋಗ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಈ ಮನುಷ್ಯನು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಮನುಷ್ಯನು ಮಾತನಾಡ್ತಾ ಇದ್ದಾನಂತೇಳಿ ಕಲ್ಲಿಸಿದು ಕೊಂದಾಕಿರುವಂಥದ್ದು. ಅದೇ ಯಾರು ಬಂದಿದ್ದಾರೆ, ಯಾರಿದ್ದಾರೆ ಅಲ್ಲಿ? ಯೆಹೂದ್ಯರು ಮಾಡಿದ್ದು ಸರಿನಾ? ಯೋಚನೆ ಮಾಡ್ಬೇಕಲ್ಲ, ಪರಿಶೋಧನೆ ಮಾಡ್ಬೇಕಲ್ವಾ. ಅವ್ರ ಬಳಿಯಲ್ಲಿ ಗ್ರಂಥ ಇದೆ, ಈ ಮನುಷ್ಯನ ಹೇಳುವಂಥದ್ದು ಸರಿನಾ ತಪ್ಪ ಅಂತೇಳಿ ವಿಚಾರ ಮಾಡ್ಬೇಕು. ವಿಚಾರ ಮಾಡದೆ ಏಕ್ದಮ್ ಅವ್ರನ್ನ ತಡೆಯೋದಿಕ್ಕೆ, ಅವ್ರನ್ನ ಕೊಂದಾಗೋದಿಕ್ಕೆ, ಇಲ್ಲ ಅವ್ರನ್ನ ಬಂಧಿಸಿ ಸೆರೆಯಲ್ಲಿ ಹಾಕೋದಿಕ್ಕೆ ಇಂಥ ಕೆಲಸ ಮಾಡ್ತಾರೆ. ಮೊದಲನೇದಾಗಿ ಹೊಡಿತಾರೆ, ಅವಮಾನ ಪಡಿಸ್ತಾರೆ, ಬೆದರಿಸ್ತಾರೆ. ಕೇಳಿಲ್ಲಪ್ಪ ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಸೆರೆಯಲ್ಲಿ ಹಾಕೋದು. ಅಂದ್ರೆ ಜನಗಳ ಮಧ್ಯದಲ್ಲಿ ವಾರ್ತೆ ಸಾರಬಾರದು. ಈಗಿನ ಕಾಲದಲ್ಲಿ ಕೂಡ ಒಂದು ಕಾಯ್ದೆ ಬಂದಿದೆ ಅಲ್ವಾ? ಏನ್ ಕಾಯ್ದೆ ಅದು? ಮತಾಂತರ ಕಾಯ್ದೆ. ಯಾಕೆ ಮಾಡಿದ್ದಾರೆ? ಈ ವಾರ್ತೆಯನ್ನ ಹೊರಗಡೆ ಯಾರು ಸಾರಬಾರ್ದು. ಕರಪತ್ರಿಕೆಗಳು ಕೊಟ್ರೆ ಮತಾಂತರ ಕಾಯ್ದೆ, ಕರಪತ್ರಿಕೆಗಳು ಏನ್ರಿ, ಒಂದು ಸುವಾರ್ತೆಗೋಸ್ಕರ ಕರಪತ್ರಿಕೆ ಕೊಡ್ತಾರಲ್ಲ, ಈ ಕರಪತ್ರಿಕೆ ಕೊಟ್ಟರು ಕೂಡ ಏನ್ರಿ ಯಾರಾದ್ರೂ ಮತಾಂತರ ಮಾಡೋದಕ್ಕೆ ಬಂದಿದ್ದಾರೆ ಅಂತೇಳಿ ಅವ್ರ ಮೇಲೆ ಕೇಸ್ ಹಾಕಿದ್ರೆ ಜೈಲಲ್ಲಿ ಹೋಗಿ ಕುಂದಿರ್ಸ್ತಾರೆ. ಮತ್ತೆ ನಮ್ಮ ಭಾರತ ಸಂವಿಧಾನ, ನಮ್ಮ ಸರ್ಕಾರದಲ್ಲಿ ಯಾರ್ಯಾರು ದೇವರುಗಳನ್ನ ನಂಬಿಕೊಂಡಿರ್ತಾರೋ ಅವರವರ ದೇವರುಗಳ ಒಂದು ವಿಷಯವನ್ನ ನೀವು ಸಾರಬಹುದು, ನಿಮ್ಮ ಧರ್ಮವನ್ನ ನೀವು ಸಾರಬಹುದು ಅಂತೇಳಿ ರಾಜ್ಯಾಂಗ ಇರುತ್ತಲ್ಲ. ಮತ್ತೆ ಆ ರಾಜ್ಯಾಂಗ ಏನು ಕೆಲಸ ಮಾಡಲ್ವಾ? ಕೆಲಸ ಮಾಡುತ್ತೆ. ಆದ್ರೆ ಇವರು ದಬ್ಬಾಳಿಕೆ,
ಇವ್ರದೇನಪ್ಪ ಅಂದ್ರೆ ದಬ್ಬಾಳಿಕೆ. ಅದು ನ್ಯಾಯವಾಗಿ, ಇವರು ನ್ಯಾಯವಾಗಿ ದೇವರ ವಾಕ್ಯವನ್ನು ಸಾರಿದ್ದಾರೆ, ಯಾರಿಗೆ ತೊಂದರೆ ಕೊಡದೆ, ಯಾರಿಗೆ ಹಿಂಸೆ ಕೊಡದೆ ಮಾಡಿದ್ದಾರೆ, ಸುವಾರ್ತೆ ಸಾರಿದ್ದಾರ, ಹಾಗಿದ್ರೆ ತೊಂದರೆ ಇಲ್ಲ. ಆದ್ರೂ ಇವೆಲ್ಲ ಮೀರಿ ದಬ್ಬಾಳಿಕೆ ಮಾಡ್ತಾ ಇರ್ತಾರೆ ಇವರು. ನಡೀತಾ ಇದೆ. ಅನೇಕರನ್ನ ಏನ್ರಿ ಜೈಲಲ್ಲಿ ಕುಂದಿರ್ಸ್ತಾ ಇದ್ದಾರೆ, ಕೇಸ್ ಹಾಕ್ತಾ ಇದ್ದಾರೆ. ಅಷ್ಟಾಗಿ ನನ್ ಮೇಲೇನು ಕೇಸ್. ಹೌದಲ್ವ? ಸುಮಾರು 4 ವರ್ಷ ಸುತ್ತಾಡಿದೀನಿ. ಏನಿಲ್ಲ, ಸುವಾರ್ತೆ ಹೇಳಿದ ಮೇನ್ ವಿಷಯ ಏನಪ್ಪಾ ಅಂದ್ರೆ ನನ್ನ ಏನ್ ಸುಳ್ಳು ಕೇಸ್ ಹಾಕಿದ್ದಾರೆ ಹೇಳಿ ಗೊತ್ತಾಯ್ತಲ್ಲ. ಹೊಡೆದಕ್ ಹೋಗಿದ್ವಿ ನಾವು, ಅವನು ಕೊಂದಾಕೋದಕ್ ಹೋಗಿದ್ವು ಅಂತ ಹೇಳ್ತಾನೆ. ಅವ್ನು ಯಾರು, ಅವನು ಬಾಲಾಜಿ ಅನ್ನೋನು. ಅವ್ರ ಟೀಮ್, ದೊಡ್ಡ ಟೀಮ್ ಇದೆ ಅಂದ್ರೆ, ಅವ್ರಿಂದ ದೊಡ್ಡ ಟೀಮ್ ಇದೆ ರೀ. 1 ವರ್ಷ ಇಲ್ಲ, 2 ವರ್ಷ ಅಲ್ಲ, ಸುಮಾರು 4 ವರ್ಷ. ಅಂದ್ರೆ ಉದ್ದೇಶ ಏನಪ್ಪಾ ಅಂದ್ರೆ, ಈ ವಾಕ್ಯವನ್ನ ಯಾರು ಹೇಳ್ತಾರೋ ವಾಕ್ಯದ ಪ್ರಕಾರ ಅವ್ರನ್ನ ಹೇಗಾದ್ರೂ ಮಾಡಿ ತಡಿಬೇಕಂತೇಳಿ ಪ್ರಯತ್ನ ಮಾಡಿ. ಇವಾಗ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಫಾದರ್ಗಳಿದ್ದಾರಲ್ಲ, ಕರ್ನಾಟಕದಲ್ಲಿ ಇಂಟರ್ನ್ಯಾಷನಲ್ ಬೋಧಕರಿದ್ದಾರಲ್ಲ, ಕರ್ನಾಟಕದಲ್ಲಿ ಇವರೆಲ್ಲರಿದ್ದಾಗ ಇವ್ರು ಯಾರ ಮೇಲೆ ಟಾರ್ಗೆಟ್ ಇಲ್ವಾ? ಅವ್ರ ಗುಂಪು ಅಂದ್ರೆ ಸೈತಾನನ ಗುಂಪಿಗೆ ಅವನು ಟಾರ್ಗೆಟ್ ಮಾಡಲ್ಲ. ಸುಳ್ಳು ಬೋಧಕರು ಇರ್ತಾರಲ್ಲ, ಸುಳ್ಳು ಬೋಧಕರು, ಸುಳ್ಳು ಸೇವಕರಿದ್ದಾಗ ಅವ್ರ ಮೇಲೆ ಟಾರ್ಗೆಟ್ ಇಲ್ಲ ಪ್ರಿಯರೇ. ಅವ್ರ ಮೇಲೆ ಇರುತ್ತ ಅಂದ್ಕೊಂಡಿದೀರಾ? ಅವ್ರ ಟೀಮ್ಗೆ ದೊಡ್ಡದಾಗಿ ಸಮಸ್ಯೆ ಇರಲ್ಲ. ಆ ಸೈತಾನನ ಗುಂಪಿನಿಂದ, ಅಂಧತ್ವದಿಂದ ಹೊರಗಡೆ ಬಂದಾಗ ಸಮಸ್ಯೆಗಳು ಪ್ರಾರಂಭವಾಗುತ್ತೆ. ಮನೆಯಲ್ಲಿ ಬರುತ್ತೆ, ಹೊರಗಡೆ ಬರುತ್ತೆ, ಸಮಾಜದಲ್ಲಿ ಬರುತ್ತೆ, ಸಭೆಯಲ್ಲಿ ಬರುತ್ತೆ. ಆರ್ಥಿಕ ಪರಿಸ್ಥಿತಿ, ಅದು ಇದು ಕೊರಗಿ ಕೊರಗಿ ಮಾನಸಿಕವಾಗಿ ಮನುಷ್ಯ ಸತ್ತೋಗ್ಬೇಕಂಗೆ ಆಗಿರುತ್ತೆ ಸಮಸ್ಯೆಗಳು. ಹೌದು ಪ್ರೇರೆ. ಸ್ವಂತ ಜನಾಂಗದವ್ರು ಏನ್ ಮಾಡಿದ್ರು ಗೊತ್ತಾ? ನೀ ಯೇಸು ಕ್ರಿಸ್ತರ ಬಗ್ಗೆ ಮಾತಾಡಬಾರ್ದು ಇಲ್ಲಿ, ಮಾತಾಡಬಾರ್ದು ಅಷ್ಟೇ, ಮಾತಾಡಬಾರ್ದು. ಮಾತಾಡಿದ್ರೆ ಇವನ್ನ ತೆಗೆದಾಕ್ಬಿಡ್ರಿ, ಇವನನ್ನ, ಇವನ ಹತ್ರ ಯಾರು ಮಾತಾಡಬಾರ್ದು, ರೂಲ್ಸ್, ಕಾನೂನು. ಯೇಸು ಕ್ರಿಸ್ತರ ಬಗ್ಗೆ ಮಾತಾಡಿದ್ರೆ ಅರೆಸ್ಟ್ ಮಾಡಿ, ಕೇಸ್ ಹಾಕ್ರಿ. ತಡೆಯೋದಿಕ್ಕೆ 1ನೇ ಶತಮಾನದಲ್ಲಿ ಕೂಡ ಇದನ್ನ ತಡೆಯೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗ ತಡೆಯೋದಕ್ಕೆ ಪ್ರಯತ್ನ ಮಾಡಿದಾಗ ಅಪೊಸ್ತಲರನ್ನ ಹೊಡಿತಾರೆ, ಜೈಲಲ್ಲಿ ಹಾಕ್ತಾರೆ. ಅವ್ರೇನ್ ಮಾಡ್ತಾರೆ? ಎಲ್ಲಿದ್ರು ಕೂಡ, ಜೈಲಲ್ಲಿ ಇದ್ರು ಜೈಲಲ್ಲಿ ಸುವಾರ್ತೆ ಮಾಡ್ತಾರೆ, ಹೊರಗಡೆ ಇದ್ರು ಅಲ್ಲಿ ಸುವಾರ್ತೆ ಮಾಡ್ತಾರೆ. ಒಟ್ಟಿನಲ್ಲಿ ಎಲ್ಲದಕ್ಕೂ ರೆಡಿ ಇದ್ದಾರೆ ಅವರು. ಸಾಯೋದಕ್ಕೂ ರೆಡಿ, ಸುವಾರ್ತೆ ಹೇಳೋದಕ್ಕೂ ರೆಡಿ, ಎಲ್ಲದಕ್ಕೂ ರೆಡಿ. ಈ ಲೋಕದಲ್ಲಿ ಆಸ್ತಿ ಪಾಸ್ತಿ ಕೂಡಿಟ್ಕೊಳ್ಬೇಕು, ಅದು ಇದೊಂದು ಇಂಥ ಕೋರಿಕೆ ಇಲ್ಲ ಅವ್ರಿಗೆ. ಆಸ್ತಿಯನ್ನು, ಅಂತಸ್ತನ್ನು, ಸಂಪಾದನೆ, ಮನೆ ಬಂಗ್ಲೆ, ಅದು ಇದು ಇಂಥ ಆಲೋಚನೆ ಇಲ್ಲ. ದೇವ್ರು ನಮ್ಗೆ ಕೆಲಸ ಕೊಟ್ಟಿದ್ದಾರೆ, ಈ ಕೆಲಸವನ್ನ ತಲುಪಿಸ್ಬೇಕು. ಸೈತಾನನ ಸಾಮ್ರಾಜ್ಯದಲ್ಲಿ, ಸೈತಾನನ ಹತೋಟಿಯಲ್ಲಿ ಅನೇಕರು ಇದ್ದಾರೆ, ಒಳಪಟ್ಟಿದ್ದಾರೆ. ಅವ್ರನ್ನ ಬಿಡಿಸ್ಬೇಕು, ಹೇಗಾದ್ರೂ ಮಾಡಿ ಅಂತೇಳಿ ಅನೇಕ ಪ್ರಯಾಸ ಪಟ್ಟಿದ್ದಾರೆ ಪ್ರಿಯರ ದೇವ್ರ ಮಕ್ಕಳಿರ. 1ನೇ ಶತಮಾನದಲ್ಲಿ ಅವರನ್ನ ಅಂದ್ರೆ ಸುವಾರ್ತೆ ಮಾಡುವವರನ್ನ ದಂಡಿಸ್ತಾರೆ, ಅವಮಾನ ಪಡಿಸ್ತಾರೆ, ಹಿಂಸೆ ಕೊಡ್ತಾರೆ, 2ನೇದಾಗಿ ಜೈಲಲ್ಲಿ ಹಾಕ್ತಾರೆ, ತಡಿತಾರೆ. ಹೌದಲ್ವಾ? ಅಪೊಸ್ತಲನಾಗಿರುವಂತ ಪೌಲನನ್ನು ಕೂಡ ತಡಿತಾರೆ. ಎಷ್ಟು ತಡೆದ್ರು ಹೊರಗಡೆ ಬಂದು ಸುವಾರ್ತೆ ಸಾರ್ತಾನೆ, ಜೈಲಲ್ಲಿ ಇದ್ರೆ ಪತ್ರಿಕೆ ಬರೀತಾನೆ. ಹೌದಲ್ವ? ಹೊರಗಡೆ ಇದ್ರೆ ಸುವಾರ್ತೆ ಸಾರುತ್ತೆ, ಜೈಲಲ್ಲಿದ್ರೆ ಸಮಯ ವೇಸ್ಟ್ ಆಗ್ಬಾರ್ದು, ಸಮಯ ವ್ಯರ್ಥವಾಗಬಾರ್ದು. ಅದಕ್ಕೆ ಅನೇಕ ಪತ್ರಿಕೆಗಳು ಯಾರು ಅಪೊಸ್ತಲನಾಗಿರುವಂತ ಪೌಲನು ಬರೀತಾನಲ್ಲ, ಸೆರೆಯಲ್ಲಿದ್ದಂತ ಸಮಯದಲ್ಲೇ ಬರೀತಾನೆ ಪ್ರೇರೆ. ಹೆಚ್ಚಾಗಿ ಒಂದು ಮಾತು ಹೇಳ್ತಾನೆ ನೋಡಿ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ 9ನೇ ವಚನ ಓದಿ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ 9ನೇ ವಚನ ಮುಗಿಸ್ಬಿಡೋಣ. ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು, ದಾವೀದನ ವಂಶದವನು ಆಗಿರುವ ಯೇಸು ಕ್ರಿಸ್ತನನ್ನು ಜ್ಞಾಪಕ ಮಾಡಿಕೋ. ಇದೇ ನಾನು ಸಾರುವ ಸುವಾರ್ತೆ. 9ನೇ ವಚನ. ಇದರಲ್ಲಿ ನಾನು ಕಷ್ಟವನ್ನು ಅನುಭವಿಸಿ ದುಷ್ಕರ್ಮಿಯಂತೆ ಸಂಕೋಲೆಯಿಂದ ಕಟ್ಟಲ್ಪಟ್ಟವನಾಗಿದ್ದೇನೆ.
ಆದರೆ ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ಸಾಕು ಆದ ಕಾರಣ ಸಾಕು. ನೋಡಿದ್ರ, ಇದರಲ್ಲಿ ನಾನು ಕಷ್ಟವನ್ನು ಅನುಭವಿಸಿ ದುಷ್ಕರ್ಮಿಯಂತೆ ಸಂಕೋಲೆಯಿಂದ ಕಟ್ಟಲ್ಪಟ್ಟವನಾಗಿದ್ದೇನೆ, ಆದರೆ ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ದೇವರ ವಾಕ್ಯಕ್ಕೆ ಅಂದ್ರೆ ನನ್ನನ್ನು ಬಂಧಿಸಿದ್ದಾರೆ, ನನ್ನನ್ನ ದುಷ್ಟನು ಎಂದು ಬಂಧಿಸಿದ್ದಾರೆ ಈ ಸಮಾಜ. ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ, ಸುಳ್ಳು ಕೇಸುಗಳನ್ನು ಹಾಕಿ, ನನ್ನನ್ನ ದುಷ್ಟನು ಎಂದು ಚಿತ್ರೀಕರಿಸಿ ನನ್ನನ್ನ ಬಂಧಿಸಿದ್ದಾರೆ. ಆದರೆ ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ದೇವರ ವಾಕ್ಯವನ್ನ ಬಂಧಿಸೋದಕ್ಕೆ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ಯಾರ ಬಳಿಯಲ್ಲಿ ದೇವರ ವಾಕ್ಯ ಬಂದಿದೆಯೋ ಅವರು ಹಳ್ಳಿಗಳಿಗೆ ಹೋಗಿದ್ದಾರೆ, ಸುವಾರ್ತೆಯನ್ನು ಸಾರಿದ್ದಾರೆ ಅನೇಕರಿಗೆ. ಆಮೇಲೆ ಬರ್ದಿದ್ದಾರೆ. ಬರ್ದಿರುವಂತ ವಾಕ್ಯಗಳನ್ನ ದೇವರು ಭದ್ರವಾಗಿ ಕಾಪಾಡಿಕೊಂಡು ಟೋಟಲ್ ಪ್ರಪಂಚ ದೇಶಕ್ಕೆ ತಲುಪಿಸಿದ್ದಾರೆ. ಹೌದಲ್ವಾ? ಭಕ್ತರ ಮೂಲಕ ಬರೆಸ್ತಾರೆ. ಮೊದಲನೇದಾಗಿ ಅವ್ರು ಸುವಾರ್ತೆ ಸಾರ್ತಾರೆ, ವಾಕ್ಯಗಳನ್ನು ಸಾರ್ತಾರೆ. ಸಾರಿದಾಗ ಅನೇಕರು ರಕ್ಷಣೆ ಮಾರ್ಗದಲ್ಲಿ ಬರ್ತಾರೆ. ಯಾಕಂದ್ರೆ ಈ ವಾಕ್ಯಗಳ ಮೂಲಕ ವಾಕ್ಯದ ಮೂಲಕ ತಿಳ್ಕೊಂಡಾಗ, ಈ ವಾಕ್ಯಗಳನ್ನು ತಿಳ್ಕೊಂಡಾಗ ಎಲ್ಲಿ ಅಂಧತ್ವದಲ್ಲಿ ಇರ್ತಾರಲ್ಲ ಜನ, ಅಂಧತ್ವದಲ್ಲಿ ಅಂಧಕಾರದ ದೊರೆತನದಲ್ಲಿ ಇದ್ದಾಗ ಈ ವಾಕ್ಯಗಳು ಓದಾಗ ಪ್ರಿಯರೇ ಅವರಿಗೆ ಮನವರಿಕೆ ಆಗುತ್ತೆ. ಮನೋನೇತ್ರಗಳು ಬೆಳಗಳು ಪಡುತ್ತೆ. ಮನೋನೇತ್ರಗಳು ಬೆಳೆಯಿದಾಗ, ಅವರಿಗೆ ಮನವರಿಕೆ ಆದಾಗ, ನಾವು ಇಲ್ಲಿ ಅಂಧತ್ವದಲ್ಲಿದ್ದೀವಿ, ಅಂಧಕಾರದ ದೊರೆತನದಲ್ಲಿದ್ದೀವಿ, ನಾವು ಕತ್ತಲಲ್ಲಿ ಇದ್ದೀವಿ, ಇದು ಅಲ್ಲ ಮಾರ್ಗ, ಇದು ದೇವರ ಮಾರ್ಗ. ಆ ವಾಕ್ಯ ಇದೆಯಲ್ಲ, ವಾಕ್ಯನೇ ನಿಜವಾದ ದೇವರ ಮಾರ್ಗ. ಅದಕ್ಕೆ ಈ ವಾಕ್ಯವನ್ನು ತಿಳ್ಕೊಳಕ್ ಹೋಗೋಣ, ಈ ಮಾರ್ಗದಲ್ಲಿ ಹೋಗೋಣ ಅಂತೇಳಿ ಅಂಧತ್ವದಿಂದ ದೇವರ ಮಾರ್ಗದಲ್ಲಿ ಬರೋದಕ್ಕೆ ರೆಡಿ ಆಗ್ತಾರೆ. ಹಾಗೆ ಬಹಳ ಮಂದಿ ಬಂದಿದ್ದಾರೆ. ಅಪೊಸ್ತಲರ ಮೂಲಕ ಎಷ್ಟು ಸಾವಿರ ಜನರು ಒಂದೇ ಸಾರಿ ದೀಕ್ಷೆ ಸ್ಥಾನ ಪಡ್ಕೊಳ್ತಾರೆ? ಸುಮಾರು 3,000 ಮಂದಿ ದೀಕ್ಷೆ ಸ್ಥಾನ ಪಡ್ಕೊಳ್ತಾರೆ. ಆಮೇಲೆ ನೋಡುವಾಗ 4,000 ಆಗ್ತಾರೆ, ಆಮೇಲೆ ನೋಡುವಾಗ 5,000 ಆಗ್ತಾರೆ, ಆಮೇಲೆ ನೋಡುವಾಗ ಬಹಳ ಸಂಖ್ಯೆ ಆಗುತ್ತೆ. ಇವಾಗ ನೋಡುವ ಪ್ರಪಂಚ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ತೀವಿ? ಸುಮಾರು 300 ಕೋಟಿ 400 ಕೋಟಿ ಅಂತ ಹೇಳ್ಕೊಳ್ತೀವಿ. ಅದರಲ್ಲಿ ನಿಜವಾದ ಕ್ರೈಸ್ತರು ಸ್ವಲ್ಪ ಜನ ಇರೋದೆ, ಸಂಖ್ಯೆ ಬಹಳ ಇದೆ. ನಿಜವಾದ ಕ್ರೈಸ್ತರು ಸ್ವಲ್ಪ ಜನ. ನಿಜವಾದ ಕ್ರೈಸ್ತರು ಏನ್ ಮಾಡ್ತಾರೆ ಅಂದ್ರೆ, ಈಗಿನ ಕಾಲದಲ್ಲಿ ಖಂಡಿತವಾಗಿ ಬೈಬಲ್ ಗ್ರಂಥವನ್ನ ಖಂಡಿತವಾಗಿ ಪರ್ಚೇಸ್ ಮಾಡ್ತಾರೆ, ಖಂಡಿತವಾಗಿ ಇನ್ನೊಬ್ಬರಿಗೆ ತಿಳಿಸ್ತಾರೆ, ಕೈಲಾದ್ರೆ ದಾನ ಮಾಡ್ತಾರೆ, ಅನೇಕರಿಗೆ ಹಂಚುತ್ತಾರೆ, ಸುವಾರ್ತೆ ಮಾಡ್ತಾರೆ, ತಿಳಿಸ್ತಾರೆ. ಹೌದಲ್ವ? ಅಂದ್ರೆ ಇದನ್ನ ತುಂಬಾ ಜನ ತಡೆಯೋದಿಕ್ಕೆ ಬಹಳ ಮಂದಿ ಪ್ರಯತ್ನ ಮಾಡಿದ್ದಾರೆ. ಯಾರು ಪ್ರಯತ್ನ ಮಾಡಿದ್ರು ಇದು ಉನ್ನತವಾಗಿ ಬೆಳೀತಾ ಇರುತ್ತೆ. ದೇವರ ವಾಕ್ಯವನ್ನ ತಡೆಯೋದಿಕ್ಕೆ ಈ ಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ನಾವು ತಿಳ್ಕೊಂಡಿರುವಂತ ನಾವು ಸಾರದೆ ಹೋದ್ರೆ ನಾವು ಕೂಡ ಏನ್ ಮಾಡ್ತಾ ಇದೀವಿ ಅಂತ ಅರ್ಥ ಗೊತ್ತಾ? ಹೊರಗಡೆ ಇದ್ದಂತ ಜನ ಯಾವ ರೀತಿ ತಡಿತಾ ಇದಾರೋ ನಾವು ಮತ್ತೊಂದು ರೀತಿಯಲ್ಲಿ ತಡಿತಾ ಇದೀವಿ ಅಂತ ಅರ್ಥ. ವಾಕ್ಯಗಳನ್ನ ತಿಳ್ಕೊಂಡಿರುವಂತ ನಾವು, ಅರ್ಥ ಮಾಡಿಕೊಂಡಂತ ನಾವು ವಿಧೇಯರಾಗದೆ, ಒಳಪಡದೆ, ದೇವರ ವಾಕ್ಯವನ್ನು ಹೊರಗಡೆ ಸಾರದೆ ಇದ್ದೀವಿ ಅಂದ್ರೆ ನಾವು ಕೂಡ ಏನ್ ಮಾಡ್ತಾ ಇದೀವಿ? ಇದನ್ನ ನಾವು ಕೂಡ ತಡಿತಾ ಇದೀವಿ. ತಡೆದ್ರು ಇನ್ನೊಬ್ಬರ ಮೂಲಕ ದೇವ್ರು ತಿಳಿಸ್ತಾರೆ, ಮತ್ತೊಬ್ಬರ ಮೂಲಕ ದೇವ್ರು ತಿಳಿಸ್ತಾರೆ. ಅಂದ್ರೆ ಪ್ರತಿಯೊಬ್ಬರು ತಿಳ್ಕೊಂಡ ಮೇಲೆ ಇನ್ನೊಬ್ಬರಿಗೆ ಸಾರುವಂತ ಸಮಯದಲ್ಲಿ ಸೈತಾನನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೂ ಕೂಡ ಬುದ್ಧಿವಂತಿಕೆಯಿಂದ ನಾವು ಇನ್ನೊಬ್ಬರಿಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಈ ಸತ್ಯವೇದ ಗ್ರಂಥ ಇದೆ ನೋಡಿ ಪ್ರಿಯರೇ, ಟೋಟಲ್ ಪ್ರಪಂಚಕ್ಕೆ ತಲುಪುವಂತೆ ದೇವರು ಮಾಡಿದ್ದಾರೆ. ಅನೇಕ ದೇಶಗಳಲ್ಲಿ ಇದೆ, ಪ್ರತಿ ದೇಶಗಳಲ್ಲಿ ಸತ್ಯವೇದ ಗ್ರಂಥ ಇದೆ, ಪ್ರತಿ ದೇಶಗಳಲ್ಲಿ ಭಕ್ತರಿದ್ದಾರೆ. ಎಲ್ಲಿ ಭಕ್ತರಿದ್ದಾರೋ ಅಲ್ಲಿ ಸುವಾರ್ತೆ ಹೊರಡಬೇಕು, ಅಲ್ಲಿ ವಾಕ್ಯವು ಹೊರಡಬೇಕು. ಆದ್ರೆ ಇವತ್ತು ಈಗಿನ ಕಾಲದಲ್ಲಿ ವಾಕ್ಯವನ್ನು ಹೇಳಿದ್ರೆ ಅವ್ರಿಗೆ ಕೇಸ್ ಆಗ್ತೀವಿ ಅಂತೇಳಿ ಒಂದು ಕಾನೂನು.
ಇದನ್ನ ಮೀರಿ ಕೆಲಸ ಮಾಡ್ಬೇಕು, ಅಂದ್ರೆ ಜಾಗೃತಿಯಿಂದ ಕೆಲಸ ಮಾಡ್ಬೇಕು, ಬುದ್ಧಿವಂತಿಕೆಯಿಂದ. ಅದಕ್ಕೆ ಸರ್ಪಗಳನ್ನ ತೋರಿಸ್ತಾರ, ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿದ್ದು ಸೇವೆ ಮಾಡ್ಬೇಕಂತ ಹೇಳ್ತಾರೆ. ಅದಲ್ಲೂ ಪ್ರೇರೆ. ಹಾಗೆ ನಾವೆಲ್ಲರೂ ಸೇವೆ ಮಾಡ್ಬೇಕು, ಶ್ರದ್ಧೆಯಿಂದ ಇರೋಣ, ಭಕ್ತಿಯಿಂದ ಇರೋಣ. ಇನ್ನೊಂದು ವಚನವನ್ನ ನಾವು ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ, ಕೊನೆಯ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. ಯಾಕಂದರೆ ದೇವರ ವಾಕ್ಯವು ಸಜೀವವಾಗಿದ್ದು ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಳಿ ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ದೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ನಾವು ಯಾವ ಆತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವೂ ಮುಚ್ಚುಮರೆಯಾದದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ಸಾಕು. ಯಾಕೆಂದ್ರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಳು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಅಂದ್ರೆ ದೇವರ ವಾಕ್ಯ. ಯಾವಾಗ ಈ ದೇವರ ವಾಕ್ಯವನ್ನು ತಿಳ್ಕೊಳ್ತಾರೋ, ಅರ್ಥ ಆಗುತ್ತೋ, ಮನಸ್ಸಿಗೆ ಅರ್ಥ ಆಗುತ್ತೋ, ಆ ಅಂಧಕಾರದಿಂದ ಬೆಳಕಿನ ಸಾಮ್ರಾಜ್ಯದಲ್ಲಿ ಬರ್ತಾರೆ. ಅಂಧತ್ವ ಸಾಮ್ರಾಜ್ಯದಿಂದ ಬೆಳಕಿನ ಸಾಮ್ರಾಜ್ಯದಲ್ಲಿ ಬರ್ಬೇಕಾದ್ರೆ ಸೈತಾನ್ಗೆ ಇಷ್ಟ ಇಲ್ಲ. ಸೈತಾನನು ಸಹಿಸಲ್ಲ. ಅದಕ್ಕೆ ಇದನ್ನ ತಡಿಬೇಕಂತೇಳಿ ಒಂದು ಪ್ರಯತ್ನ, ಎರಡು ಪ್ರಯತ್ನ ಅಲ್ಲ, ಅನೇಕ ಪ್ರಯತ್ನ. ಅನೇಕರನ್ನು ಕೊಂದಾಕಿದ್ದಾನೆ, ಅನೇಕರನ್ನು ಸಾಯಿಸೋದಕ್ಕೆ ಅನುಮತಿ ತಗೊಂಡಿದ್ದಾನೆ, ಅನೇಕರು ನಾಶವಾಗಿದ್ದಾರೆ. ಅಂದ್ರೆ ಈ ಲೋಕದಲ್ಲಿ ಪ್ರಾಣ ಕಳ್ಕೊಂಡ್ರೆ ಅವ್ರು ನಿತ್ಯ ಜೀವನ ಪಡ್ಕೊಂಡಿದ್ದಾರೆ. ನಿತ್ಯ ಜೀವ ಇರುತ್ತೆ. ಯಾಕೆಂದ್ರೆ ಈ ಲೋಕದಲ್ಲಿ ದೇವರ ನಿಮಿತ್ತ, ವಾಕ್ಯದ ನಿಮಿತ್ತ ನಾವು ಕಷ್ಟಪಟ್ಟಾಗ, ಪ್ರಯಾಸ ಪಟ್ಟಾಗ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅಂದ್ರೆ ಪ್ರಿಯರ ದೇವ್ರ ಮಕ್ಕಳ, ಈ ವಾಕ್ಯವನ್ನ ತಡೆಯಲು ಈ ಲೋಕಕ್ಕೆ ಸಾಧ್ಯವಾಗತ್ತಂತ ಯಾರು ಏನ್ ಪ್ರಯತ್ನ ಮಾಡಿದ್ರೆ ಸಾಧ್ಯವಾಗಲ್ಲ ಪ್ರಿಯರೇ. ಓಕೆ, ಒಂದು ರೀತಿಯಲ್ಲಿ ಸೇವಕರಿಗೆ, ಭಕ್ತರಿಗೆ ಶೋಧನೆ, ಕಿರಿಕಿರಿ, ಸಮಸ್ಯೆಗಳು ಇರುತ್ತೆ. ಏನೇ ಶೋಧನೆ ಇರ್ಲಿ, ಏನೇ ಕಷ್ಟ ಇರ್ಲಿ, ಏನೇ ತೊಂದರೆಗಳಿರ್ಲಿ, ಒಟ್ಟಿನಲ್ಲಿ ಸತ್ಯವಾದ ಸುವಾರ್ತೆಯನ್ನ ತಲುಪಿಸ್ಬೇಕು. ಕೆಲವರು ಇರ್ತಾರೆ, ಕೆಲವ್ರು ಹೆಂಗಿರ್ತಾರಪ್ಪ ಅಂದ್ರೆ ಲೋಕದಲ್ಲಿ ಅಂದ್ರೆ ದುಷ್ಟತ್ವ, ವ್ಯಭಿಚಾರತ್ವ, ಜಾರತ್ವದಲ್ಲಿದ್ದು ಸೇವೆ ಮಾಡ್ತಾ ಇರ್ತಾರೆ. ಅಂತವ್ರ ವಿಷಯದಲ್ಲಿ ಜಾಗೃತಿ ಇರ್ಬೇಕು. ನೀವು ಅಂತವ್ರ ವಿಷಯದಲ್ಲಿ ತುಂಬಾ ಜಾಗೃತಿಯಿಂದ ಇರ್ಬೇಕು. ಅಂದ್ರೆ ಮನುಷ್ಯರನ್ನ ತಿಂದಾಕೋದಂತೂ ತೋಳಗಳು. ತುಂಬಾ ಜನ ಹಣದಗೋಸ್ಕರ ಸೇವೆ ಮಾಡ್ತಾ ಇರ್ತಾರೆ. ಹಣದಗೋಸ್ಕರ ಸೇವೆ, ಮನುಷ್ಯರನ್ನ ಮಾಯ ಮಾಡಿ, ಮರುಳು ಮಾಡಿ, ಬುಟ್ಟಿಯಲ್ಲಿ ಹಾಕೊಂಡು ದಾರಿ ತಪ್ಪಿಸುವಂತ ಸೇವಕರು ಕೂಡ ಇದ್ದಾರೆ ಇವಾಗ. ಯಾಕೆಪ್ಪ ಅಂದ್ರೆ ತೋಳಗಳು ತಯಾರಾಗಿದ್ದಾರೆ. ತೋಳಗಳು ಅಮಾಯಕರನ್ನ ನಾಶ ಮಾಡೋದಕ್ಕೆ, ಅಮಾಯಕರನ್ನ ತಿಂದು ಕುಡಿಯೋದಕ್ಕೆ ತೋಳಗಳಿದ್ದಾರೆ. ಲೋಕದಲ್ಲಿ ಅನೇಕ ತೋಳಗಳಿವೆ ದೇವರ ಮುಸುಗಿನಲ್ಲಿ, ದೇವರ ಹೆಸರಿನಲ್ಲಿ. ಆದ್ದರಿಂದ ಪ್ರತಿ ಭಕ್ತರು ಜಾಗೃತಿಯಿಂದ ಇರ್ಬೇಕು, ಹುಷಾರಿಂದ ಇರ್ಬೇಕು, ಭಯ ಭಕ್ತಿಯಿಂದ ಜೀವಿಸ್ಬೇಕು. ಓಕೆ, ನೀವು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಿ. ಎಲ್ಲರ ತಲೆಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು ತಂದೆ. ನಿಮ್ಮ ವಾಕ್ಯದ ಮೂಲಕ ಲೋಕದಲ್ಲಿದ್ದಂತ ಸರ್ವ ಮಾನವರನ್ನು ಕಾಪಾಡಬೇಕು ಅಂತ ಹೇಳಿ, ಸರ್ವ ಲೋಕದಲ್ಲಿದ್ದಂತ ಮಾನವರನ್ನು ಕಾಪಾಡಬೇಕು, ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು, ಎಲ್ಲರಿಗೂ ರಕ್ಷಣೆ ಕೊಡಬೇಕು, ಎಲ್ಲರಿಗೂ ನಿತ್ಯ ಜೀವವನ್ನು ಕೊಡಬೇಕೆನ್ನುವಂಥದ್ದೇ ನಿಮ್ಮ ಉದ್ದೇಶ ತಂದೆ. ಹಳೆ ಒಡಂಬಡಿಕೆ ನೋಡುವಾಗ ಅರ್ಥ ಆಗುತ್ತೆ, ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆ ನೋಡುವಾಗ ಅರ್ಥ ಆಗುತ್ತೆ ತಂದೆ. ನಿಮ್ಮ ಮನಸ್ಸು ಗೊತ್ತಾಗುತ್ತೆ, ನಿಮ್ಮ ಉದ್ದೇಶ ಗೊತ್ತಾಗುತ್ತೆ ತಂದೆ. ಪ್ರತಿಯೊಬ್ಬರು ರಕ್ಷಣೆ ಮಾರ್ಗದಲ್ಲಿ ಬರಬೇಕು. ಅದು ವಾಕ್ಯದ ಮೂಲಕನೇ ಸಾಧ್ಯವಾಗುತ್ತೆ ತಂದೆ. ನಿಮ್ಮ ಕೃಪೆ ಮೂಲಕ, ನಿಮ್ಮ ವಾಕ್ಯದ ಮೂಲಕನೇ ಸಾಧ್ಯ ತಂದೆ. ನಿಮ್ಮ ಕೃಪೆ ಇಲ್ಲದೆ, ನಿಮ್ಮ ವಾಕ್ಯಗಳಿಲ್ಲದೆ ತಂದೆ, ಈ ಲೋಕದಲ್ಲಿ ಯಾರು ಕೂಡ ರಕ್ಷಣೆ ಹೊಂದಲ್ಲ. ರಕ್ಷಣೆ ಮಾರ್ಗದಲ್ಲಿ ನಾವು ಬಂದಿದೀವಿ ಅಂದ್ರೆ ಕೇವಲ ಅದು ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದ, ನಿಮ್ಮ ಸ್ತೋತ್ರಗಳು. ಅದು ನಿಮ್ಮ ವಾಕ್ಯದ ಮೂಲಕ.
ಇಂಥ ಕೃಪೆಗೆ ಸಂಬಂಧಪಟ್ಟಂತ ವಾಕ್ಯಗಳನ್ನ ತಡಿಬೇಕು ಅಂತೇಳಿ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರು ಸುವಾರ್ತೆ ಮಾಡ್ತಾರೋ, ಯಾರು ಸೇವೆ ಮಾಡ್ತಾರೋ, ಯಾರು ಯಥಾರ್ಥವಾಗಿ ಜೀವಿಸ್ತಾರೋ ಅಂತವರನ್ನ ನಾಶ ಮಾಡಲು ಅನೇಕ ಪ್ರಯತ್ನ ತಂದೆ ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಯಥಾರ್ಥವಾಗಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಈ ಕರ್ನಾಟಕದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೀರ ತಂದೆ. ನಿಮ್ಮ ಪಾದಗಳಿಗೆ ಒಳಪಟ್ಟು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ನಿಷ್ಠೆಯಿಂದ, ಭಕ್ತಿಯಿಂದ ನಿಮ್ಮ ಸೇವೆ ಮಾಡುವಂತೆ ಸಹಾಯ ಮಾಡಿ. ಕುಟುಂಬದಲ್ಲಿದ್ದಂತೆ ಎಲ್ಲ ಮಕ್ಕಳನ್ನು ಕಾಪಾಡಿ, ಸಭೆಯಲ್ಲಿದ್ದಂತೆ ಎಲ್ಲ ಮಕ್ಕಳನ್ನು ಕನಿಕರಿಸಿ ಕಾಪಾಡಿ, ಎಲ್ಲರ ಮಧ್ಯದಲ್ಲಿ ಸಮಾಧಾನ, ಸಂತೋಷವನ್ನು ದಯಪಾಲಿಸಿ. ಸಾಯಿ ಕಿರಣ್ಗೋಸ್ಕರ, ರೀಟಾಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ, ಮಕ್ಕಳನ್ನು ಆಶೀರ್ವದಿಸಿ. ಅದೇ ರೀತಿಯಲ್ಲಿ ಹರೀಶ್ಗೋಸ್ಕರ, ಕವಿತೆಗೋಸ್ಕರ, ಅದೇ ರೀತಿಯಲ್ಲಿ ಸಭೆಯಲ್ಲಿದ್ದಂತೆ ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಮಗಳಾಗಿರುವಂತ ರೇಖರ್ ಅವ್ರಿಗೋಸ್ಕರ, ದೀಕ್ಷಿತ್ಗೋಸ್ಕರ, ಮನೋಜ್ಗೋಸ್ಕರ, ಇನ್ನು ನಿಮ್ಮ ಮಕ್ಕಳಿಗೋಸ್ಕರ, ಎಲ್ಲಾ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಕನಿಕರಿಸಿ, ಕಾಪಾಡಿ, ಎಲ್ಲರ ಮಧ್ಯದಲ್ಲಿ ಸಮಾಧಾನ, ಸಂತೋಷವನ್ನು ದಯಪಾಲಿಸಿ. ತಂದೆ ಶ್ರದ್ಧೆಯಿಂದ, ಭಕ್ತಿಯಿಂದ ಈ ಲೋಕದಲ್ಲಿ ನಿಮ್ಮ ಸೇವೆ ನಿಮಿತ್ತವಾಗಿ, ನಿಮ್ಮ ಕೆಲಸ ನಿಮಿತ್ತವಾಗಿ ಪ್ರಯಾಸ ಪಡುವಂತೆ ಸಹಾಯ ಮಾಡಿ. ಅನಿಲ್ ಕುಮಾರ್ ಮಗನಿಗೆ ತಂದೆ ಅನಾರೋಗ್ಯದಲ್ಲಿ ಇದ್ದಾನೆ. ಆ ಮಗನನ್ನು ಟೈಫಾಯ್ಡ್ ಜ್ವರದಲ್ಲಿದ್ದಾನೆ ತಂದೆ. ಆ ಮಗುವನ್ನು ಮುಟ್ಟಿ ಅಂತೇಳಿ ನಿಮ್ಮ ಪಾದದ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದೀನಿ. ಕನಿಕರಿಸಿ ಆ ಮಗುವನ್ನು ಮುಟ್ಟಿ. ಅದೇ ರೀತಿಯಲ್ಲಿ ದೇವೇಂದ್ರ ಮಕ್ಕಳಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಹೊಸಪೇಟೆಯಲ್ಲಿದ್ದಂತ ನವೀನ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಸುರೇಶ್ ಬ್ರದರ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಈ ಮಕ್ಕಳನ್ನ ಮುಟ್ಟಿ ತಂದೆ, ಒಳ್ಳೆ ಆರೋಗ್ಯವನ್ನು ಕೊಡಿ ತಂದೆ. ಯಥಾರ್ಥವಾದಂತ ನಿಮ್ಮ ಮಕ್ಕಳು ತಂದೆ. ಹೌದು ತಂದೆ, ಆ ಮಕ್ಕಳನ್ನ ಕನಿಕರಿಸಿ ಕಾಪಾಡಿ, ನಿಮ್ಮ ಸೇವೆಯಲ್ಲಿ, ಪ್ರಾರ್ಥನೆಯಲ್ಲಿ ನಿರಂತರ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇಲೆ. ಎಲ್ಲರಿಗೂ ವಂದನೆಗಳು.